ನಿನ್ನೆಯ ದಿವಸ ದೇವಿ ಕಥೆ ಅಂತಕ್ಕಂಥದ್ದು ಸಾಂಗಮಂಗಲವಾಗಿ ಸಾಗಿಕೊಂಡು ಬಂತು. ಯಾವ ರಾಕ್ಷಸರನ್ನ ತಾಯಿ ಹೆಂಗೆಂಗ ಕೊಂದ್ಲು, ನೀನು ಮಾಡಿದ ಉಪಕಾರ ಬಹಳದ ತಾಯಿ, ನಾವು ಕೊಡ್ತಕ್ಕಂಥದ್ದೇನಿಲ್ಲ ನಿನಗೆ. ಪ್ರಪಂಚದಲ್ಲಿ ಎರಡು ಶಬ್ದಗಳವ, ಒಂದು ಉಪಕಾರ, ಇನ್ನೊಂದು ಅಪಕಾರ. ಎರಡಕ್ಕೂ ಒಂದೇ ಶಬ್ದ ವ್ಯತ್ಯಾಸದ, ಒಂದೇ ಅಕ್ಷರ ವ್ಯತ್ಯಾಸ. ಊ ತೆಗೆದು ಅ ಹಚ್ಚಿದ್ರೆ ಅಪಕಾರ ಆಗ್ತದೆ, ಅ ತೆಗೆದು ಊ ಹಚ್ಚಿದ್ರೆ ಉಪಕಾರ. ಇನ್ನೊಬ್ಬರಿಗೆ ಮಾಡುವ ಸಹಾಯ, ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದೇನಿರ್ತದಲ್ಲ ಅದೆಲ್ಲ ಉಪಕಾರ. ಅದರ ವಿರುದ್ಧ ಆಯ್ತಂತಂದ್ರೆ ಅಪಕಾರ. ನಿಮ್ಮ ಜೀವನದಲ್ಲಿ, ಸಂಸಾರದಲ್ಲಿ ಉಪಕಾರ ಮಾಡಬೇಕೇ ಹೊರತಾಗಿ ಅಪಕಾರವನ್ನು ಯಾವತ್ತೂ ಕೂಡ ಮಾಡಬಾರ್ದು. ಉಪಕಾರ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮಾಡ್ರಿ, ಮಾಡದ ಆಗ್ಲಿಕ್ಕಂದ್ರೆ ಸುಮ್ಮನಿರಿ ಹೊರತಾಗಿ ಅಪಕಾರವನ್ನು ಯಾವತ್ತೂ ಕೂಡ ಮಾಡಬಾರ್ದು. ಹಾಗೆ ಮಹಾರಾಕ್ಷಸರನ್ನ ನೀನು ಕೊಂದು ಮಹಿಷಾಸುರನ್ನ, ರುದ್ರನನ್ನ, ಬಿಡಾಲನನ್ನ, ಚಿಕ್ಷುರನನ್ನ, ಮಧುಕೈಟವರನ್ನು ಕೊಂದು ನಮ್ಮನ್ನು ರಕ್ಷಣೆ ಮಾಡಿದೆ ತಾಯಿ ಅಂತ ಹೇಳಿ ಎಲ್ಲ ದೇವತೆಗಳು ಬಂದು ದೇವಿಯ ಪಾದಕ್ಕೆ ನಮಸ್ಕಾರ ಮಾಡಿರ್ತಕ್ಕಂಥ ಕಥೆಯನ್ನು ನಿನ್ನೆ ದಿವಸ ನೋಡಿದ್ವಿ. ಅದರ ಜೊತೆಗೆ ಯಾವ ಪ್ರಕಾರ ಹಗಲು 12 ತಾಸು, ರಾತ್ರಿ 12 ತಾಸು, ತಿಂಗಳ 30 ದಿವಸ, ವರ್ಷದ 365 ದಿವಸ ನಮ್ಮ ಇಡೀ ಜೀವನವನ್ನು ಕಾಯ್ತಕ್ಕಂಥ ಈ ತಾಯಿ ಹೆಂಗಿದ್ದಾಳೋ ಅದೇ ಪ್ರಕಾರ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ತಾಯಿ ಕೂಡ ನಮ್ಮನ್ನು ಹಾಗೆ ರಕ್ಷಣೆ ಮಾಡ್ತಾಳೆ, ಮಕ್ಕಳನ್ನು. ಅದನ್ನು ಹೇಳಿದ್ದೆ ನಿನ್ನೆ ನಾನು. ಒಬ್ಬ ತಾಯಿ 10 ಮಕ್ಕಳಿಗೆ ಜನ್ಮ ಕೊಟ್ಟು 10 ಮಕ್ಕಳಿಗೆ ಹಾಲು ಕುಡಿಸಿ 10 ಮಕ್ಕಳನ್ನು ಬೆಳೆಸಿ 10 ಮಕ್ಕಳನ್ನು ದೊಡ್ಡವರು ಮಾಡ್ತಾರೆ. ಆ 10 ಮಕ್ಕಳು ಕೂಡಿ ಒಬ್ಬ ತಾಯಿಯನ್ನು ನೋಡ್ಕೊಳ್ಳೋದಂಥ ಪರಿಸ್ಥಿತಿ ಇವತ್ತಿದೆ. 10 ಜನ ಮಕ್ಕಳು ಕೂಡಿ ಒಬ್ಬ ತಾಯಿ ನೋಡ್ಕೊಳ್ಳಿಕ್ಕೆ ಆಗಲಾರದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆಲ್ಲ. ಅಂಥ ಮಕ್ಕಳು ಪ್ರಪಂಚದಲ್ಲಿ ಸ್ವಲ್ಪ ತಿದ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಆ ಎಲ್ಲ ಕಥೆಯನ್ನು ನೋಡಿದ ಮೇಲೆ 10ನೇ ಅಧ್ಯಾಯದಲ್ಲಿ ದೂತನಃ ಸುಗ್ರೀವ ದೇವಿಗೆ ಖ್ಯಾತನಃ ಶುಂಭನೈತ್ಯರ ಓತು ಕೈ ಹಿಡಿ ಎಂದು ಬಹುಬಗೆಯಿಂದ ಬೋಧಿಸಿದ. ಬಹಳ ಬಗೆಯಿಂದ ಆಕೆಗೆ ಬೋಧನೆ ಮಾಡಿದಂತೆ. ಏನಂತ? ಶುಂಭ ಅಂತಕ್ಕಂಥ ನಮ್ಮ ರಾಜ ಇದ್ದಾನೆ ನೋಡ್ರಿ. ಕೇಳಕ್ಕೂ ಒಂದು ಮಿತಿ ಇರ್ಬೇಕು. ನಮಗೆ ಬಹಳ ದೊಡ್ಡ ರಾಜನಾಗಿರ್ತಕ್ಕಂಥ ಶುಂಭ ಚಕ್ರವರ್ತಿ, ಆ ಶುಂಭ ಚಕ್ರವರ್ತಿಗೆ ನೀನು ಮದುವೆ ಆಗುವಂತ ಯಾರಿಗೆ ಕೇಳಕತ್ತಾನ? ದೇವಿ ಕೇಳ್ತಾನೆ. ಶುಂಭ ರಾಕ್ಷಸ ಚಕ್ರವರ್ತಿ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಅರಮನೆ ಇರ್ಬೋದು, ಆನೆಗಳಿರ್ಬೋದು, ಕುದುರೆಗಳು ಬೇಕಾದಿದ್ರು ಕೂಡ ಅವನು ರಾಕ್ಷಸನೇ. ಜಗತ್ತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ದೇವಿಗೆ ನಮ್ಮ ರಾಜನ ಕೈ ಹಿಡಿ, ನಿನಗೆ ಬೆಳ್ಳಿ ಬಂಗಾರದಾಗ ಮುಸ್ತಾನಂತವ. ಅಜ್ಞಾನ ನೋಡ್ರಿ ಹೆಂಗ. ಅದಕ್ಕೆ ಅವನಿಗೆ ಶುಂಭ ಅಂತಾರೆ. ಪ್ರಪಂಚದಲ್ಲಿ ಭೂಮಿಯಲ್ಲಿ ಬಂಗಾರವನ್ನಿಟ್ಟು, ಬೆಳ್ಳಿಯನ್ನಿಟ್ಟು, ತಾಮ್ರವನ್ನಿಟ್ಟು, ಕಂಚನ್ನಿಟ್ಟು, ಗಿಡವನ್ನಿಟ್ಟು, ಮರವನ್ನಿಟ್ಟು, ನೆರಳನ್ನು ಕೊಟ್ಟು ಎಲ್ಲ ಮಾಡಿರ್ತಕ್ಕಂಥ ತಾಯಿಗೆ ಹೇಳ್ತಾನ, ನಮ್ಮ ರಾಜನ ಕೈ ಹಿಡಿ, ನಿನಗೆ ದೊಡ್ಡದೊಂದು ಚಪ್ಪಲಾರ ಹಾಕ್ತಾನಂದ್ರೆ ಏನು ಅರ್ಥ ಅದು? ನಾವು ಒಂದು ಮಾತು ಅರ್ಥ ಮಾಡಿಕೊಡ್ರಿ. ದೇವರಿಗೆ ನಾವು ಏನು ಕೊಟ್ಟರೂ ಕೂಡ, ಇದು ಸ್ಪಷ್ಟವಾಗಿ ನೀವು ನಾವೆಲ್ಲ ತಿಳ್ಕೊಳ್ಬೇಕು. ದೇವರಿಗೆ ನಾವು ಏನನ್ನೇ ಕೊಟ್ಟರೂ ಕೂಡ ದೇವರು ನಮ್ಮ ಕಣ್ಣಿಗೆ ಚಂದ ಕಾಣಲಿ ಅಂತ ಕೊಡ್ಬೇಕಷ್ಟೆ. ಯಾವುದೇ ದೇವರಿಗೆ ಯಾರೇ ಏನನ್ನು ಕೊಟ್ಟರು ಕೂಡ, ಹೂವು ಕೊಟ್ಟರು ಕೂಡ, ಹಾರ ಕೊಟ್ಟರು ಕೂಡ, ಬಂಗಾರ ಕೊಟ್ಟರು ಕೂಡ, ಬೆಳ್ಳಿ ಕೊಟ್ಟರು ಕೂಡ, ಕಿರೀಟ ಕೊಟ್ಟರು ಕೂಡ ನಮ್ಮ ಕಣ್ಣಿಗೆ ದೇವರು ಚಂದ ಕಾಣಂತ ಕೊಡಬೇಕು ಹೊರತಾಗಿ ದೇವರಿಗೆ ಅದರಿಂದ ಏನೂ ಆಗಂಗಿಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಡಿ. ನನಗೊಬ್ಬರು ಕೇಳಿದ್ರು, ಇಂಥ ಬುದ್ಧಿವಂತರ ಜಗತ್ತಿನಲ್ಲಿ ಭಾಳ ಜನ ಇರ್ತಾರೆ, ಅಲ್ರಿ ದೇವ್ರ ಮೈ ಮೇಲೆ ಮೊನ್ನೆ ಬಂಗಾರ ಕಳುವಾಗ್ಯದ, ಮತ್ತು ದೇವ್ರು ಯಾಕೆ ಸುಮ್ ಕುಂತಿದ್ದ, ಹೊಡಿಲಕ್ಕೆ ಬರಲಿಲ್ಲ ಅಂತ ಕೇಳಿದ್ರು ನಮಗೆ. ಹಿಂಗೆ ಪುರಾಣದಾಗ ಕೇಳಿದ್ರು, ದೇವ್ರು ಭಾಳ ಶಕ್ತಿವಂತ, ಶೂರವಂತ, ದೇವಿ ಹಂಗ, ದೇವಿ ಹಿಂಗಂತೀರಿ, ಆಕಿನ ಕೊಳ್ಳಂದೆ ಬಂಗಾರದ ಆಭರಣವನ್ನು ಕದ್ದುಕೊಂಡು ಹೋಗ್ಯಾರಲ್ಲ, ಆ ಟೈಮ್ನೊಳಗೆ ದೇವರು ಏನು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ನಾನು ಹೇಳಿದೆ, ಅದೆಲ್ಲವನ್ನು ನಮ್ಮ ಸಲುವಾಗಿ ನಾವು ಹಾಕಿದ್ದೇವೆ, ದೇವಿ ಸುಂದರವಾಗಿ ಕಾಣಂತ ಹಾಕಿ ಹೊರತಾಗಿ ದೇವಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ಹಾಕ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೆ. ಯಾಕಂದ್ರೆ ಸ್ವತಃ ಆಕೆ ಬಂಗಾರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ. ಅದಕ್ಕೆ ಯಾವತ್ತೂ ಕೂಡ
ದೇವರ ಬಗ್ಗೆ ಸತ್ಯನಾರಾಯಣ ಮುಜುಮ್ದಾರ್ ಅಂತ ಒಬ್ಬ ಕವಿ ಭಾಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ. ಸಪ್ತ ಸಾಗರಗಳಿಗೆ ನೀರು ಕೊಟ್ಟ ನಿನಗೆ, ಒಳಗಿರ್ತಕ್ಕಂಥ ತಾಯಿ 7 ಸಮುದ್ರಗಳಿಗೆ ಕೋಟ್ಯಂತರ ಗ್ಯಾಲನ್ನು ನೀರು ಕೊಟ್ಟಿರ್ತಕ್ಕಂಥ ತಾಯಿ ಅಕ್ಕಿ. ಸಮುದ್ರಕ್ಕೆ ನೀರು ಬರೋದು ಅಕ್ಕಿನಿಂದೆ, ಹೊಳೆಗೆ ಬರೋದು ನೀರು ಅಕ್ಕಿನಿಂದೆ, ಬಾವ್ಯಾಗ ನೀರು ಇರೋದು ಅಕ್ಕಿಂದೆ, ಜಲಪಾತದಲ್ಲಿರ್ತಕ್ಕಂಥ ನೀರು ಅಕ್ಕಿಂದೆ, ನಿಮ್ಮ ಬಿಸ್ಲೇರಿ ವಾಟರ್ ಬಾಟ್ಲಿ ತರ್ತೀವಲ್ಲ ಆ ನೀರು ಅವಳದೆ. ಸಪ್ತ ಸಾಗರಗಳಿಗೆ ನೀರನ್ನು ಕೊಟ್ಟ ದೇವಿಗೆ ಗಿಂಡಿಯಲ್ಲಿ ನೀರು ಹಾಕುವ ಹುಚ್ಚನೋ ನಾನು. ಏನು ಚಂದ ಹೇಳ್ತಾರೆ. ಅಮ್ಮ 7 ಸಮುದ್ರಕ್ಕೆ ನೀನು ಕೊಟ್ಟು ನಾವೊಂದು ಸಣ್ಣ ಗಿಂಡಿಯಾಗಿ ತಂದು ನಿನಗೆ ಹಾಕ್ಲಕತ್ತೀನಿ. ಅದು ಯಾರು ಕೊಟ್ಟರು ನೀರು? ನೀನು ಕೊಟ್ಟು ನೀರು. ಕೋಟ್ಯಾಂತರ ಗಿಡಗಳನ್ನು ಸೃಷ್ಟಿ ಮಾಡಿ ನೆರಳು ಕೊಟ್ಟ ನಿನಗೆ, ಕೋಟ್ಯಾಂತರ ಗಿಡಗಳನ್ನು ಸೃಷ್ಟಿ ಮಾಡಿ ನೆರಳು ಕೊಟ್ಟ ನಿನಗೆ ಛತ್ರಿ ಹಿಡಿಯುವ ಹುಚ್ಚನೋ ನಾನು. ಶತಕೋಟಿ ಸೂರ್ಯರಿಗೆ ಬೆಳಕು ಕೊಟ್ಟ ನಿನಗೆ ದೀಪ ಹಚ್ಚುವ ಹುಚ್ಚನೋ ನಾನು. ಏನು ಚಂದ ಹೇಳ್ತಾರೆ. ಹಂಗಂದ್ರೆ ದೇವ್ರಿಗೆ ದೀಪ ಹಚ್ಚಬಾರ್ದನ್ರಿ, ಛತ್ರಿ ಹಿಡಿಬಾರ್ದನ್ರಿ, ಪಾಲಿಕೆ ಕೊಡ್ಸ್ ಎಲ್ಲ ಮಾಡ್ಬೇಕು. ಯಾವ್ದ್ರ ಸಲುವಾಗಂದ್ರೆ ನಮ್ಮ ಸಲುವಾಗಮ್ಮ. ಇದು ಹೆಂಗಂತ ಕೇಳಿದ್ರೆ ಆಕಿ ಕೊಟ್ಟದ್ದನ್ನು ಆಕಿ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡುತ್ತಾಯಿ ಅಂತ ಕೊಡುವಾಗ ಇದು ನಾನು ತಂದೆ, ನಾ ಕೊಟ್ಟೆ ಅಂತಕ್ಕಂಥ ಇರಬಾರದು. ತನುವ ಕೊಟ್ಟೆನು, ಮನವ ಕೊಟ್ಟೆನು, ಧನವ ಕೊಟ್ಟೆನು, ಕೊಟ್ಟೆನೆಂಬಿ ಬಿನದವನು ಬಿಡು, ಈ 3 ನಿನಗೆ ಕೊಟ್ಟವರಾರು ಅಂತ ಕೇಳ್ತಾರೆ. ಅದಕ್ಕೆ ಭಗವಂತನಿಗೆ ನೀವೇನಾರ ಕೊಡ್ರಿ, ಬೆಕ್ಕದ್ದು ಕೊಡ್ರಿ, ಸಮರ್ಪಣೆ ಮಾಡ್ರಿ, ಸುಮ್ಮನೆ ಇದ್ದು ಬಿಡ್ಬೇಕಷ್ಟೆ. ಇದು ಹೆಂಗಂದ್ರೆ ಯಾಕೆ ಕೊಡ್ಬೇಕಂತಂದ್ರೆ, ಈಗ ಒಬ್ಬ ತಂದೆ ತಹಶೀಲ್ದಾರನಂತ ಇಟ್ಕೊಡ್ರಿ. ತಂದೆ ದೊಡ್ಡ ಆಫೀಸರ್ ಅದ, ಒಂದು ತಾಲೂಕಿನ ಪ್ರಥಮ ದಂಡಾಧಿಕಾರಿ, ಫಸ್ಟ್ ಮ್ಯಾಜಿಸ್ಟ್ರೇಟ್ ಅವ, ಹೌದಾ? ಅವ KS ಓದ್ಯಾನ, ಭಾಳ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಆಗ್ಯಾನ. ಓದಿ ಆಫೀಸಿಗೆ ಹೋದ್ರೆ ಸರ್ಕಾರಿ ಜೀಪ್ನಾಗ ಹೋಗ್ತಾನ, ಅಲ್ಲೆಲ್ಲ ಅಧಿಕಾರಿಗಳು ಬಂದು ಅವನ ಎದುರು ಕೈ ಜೋಡಿಸ್ಕೊಂಡು ನಿಂದಿರ್ತಾರೆ. ಆದ್ರೆ ಅದೇ ತಂದೆ ಮನೆಗೆ ಬಂದಂತ ಇಟ್ಕೋರಿ. ಆಫೀಸ್ನಾಗ ತಹಶೀಲ್ದಾರ್ ಇರ್ತಕ್ಕಂಥವ ಮನೆಗೆ ಬಂದಂದ್ರೆ ಆ ಮಗು ಏನಂತದ, ಅಪ್ಪ ನಿನಗೆ ನೀರು ಕುಡಿಸ್ತೀನಿ ಬಾ ಅಂತ ಹಿಂಗೆ ಕರೆದಾಗ ಅಪ್ಪ ಏನು ಮಾಡ್ತಾನಂದ್ರೆ, ನಾನು ತಹಶೀಲ್ದಾರ್ ಅನ್ನೋದು ಮರೆತು ಹಿಂಗೆ ಬಗ್ಗಿ ಕುಂತ ಆ ಕೂಸಿನ ಕೈಯಾಗಿ ನೀರು ಕುಡಿತಾನಲ್ಲ, ಹಂಗೆ ದೇವಿ ನಮ್ಮ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಳೆ. ತಾಯಿ ತಾನು ಅಡುಗೆ ಮಾಡಿ, ಅನ್ನ ಮಾಡಿ, ಮೆತ್ತಗೆ ಮಾಡಿ, ಹುಳಿ ಹಾಕಿ, ಬ್ಯಾಳೆ ಹಾಕಿ ಕಿವುಚಿ ಮಗುನ ಕೈಯಾಗಿ ಕೊಡ್ತಾಳೆ. ಆ ಕೂಸು ಉಳ ಮುಂದೆ ಏನು ಮಾಡ್ತಾನೆ, ಅಮ್ಮ ನಿನಗೆ ಬಾ, ನಿನಗೊಂದು ತುತ್ತು ಕೊಡ್ತೀನಿ ಅಂತ ಅಕ್ಕಿ ಮಾಡಿದ ಅನ್ನ ಅಕ್ಕಿನ ಬಾಯಿಗೆ ಇಟ್ಟಾಗ ಅವ್ರವ್ಗೆ ಏನು ಸಂತೋಷ ಆಗ್ತಂದ್ರೆ, ಏಯವೋ ನನ್ನ ಕೂಸು ನನ್ನ ಬಾಯಿಗೆ ತುತ್ತು ಇಡ್ತಾನೆ ಅಂತ ನಾನೇ ಕೊಟ್ಟಿನಂತ ಮರೆತು ಆ ದೇವರು ಹೆಂಗೆ ಸ್ವೀಕಾರ ಮಾಡ್ತಾನೆ. ನಾವು ಅರ್ಪಿಸ್ತಕ್ಕಂಥ ಕಾಯಿ ಕರ್ಪೂರಗಳನ್ನು ಭಗವಂತ ಆ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನೆ. ಈ ಪ್ರಕಾರ ಏನು ಬರಬೇಕಾದರೂ ನಿಮಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಿನ್ನೆ ದಿವಸ ತಾಯಿ ಹೇಳಿದ್ರು. ಅವಾಗ ಅವ್ರು ಏನು ಕೇಳಿದ್ರು? ನಮಗೇನು ಬೇಡ ತಾಯಿ, ನಮಗೆ ಬೆಳ್ಳಿ ಬೇಡ, ಬಂಗಾರ ಬೇಡ, ಅಧಿಕಾರ ಬೇಡ, ಸಂಪತ್ತು ಬೇಡ, ಮೋಹ ಬೇಡ, ಆಯುಷ್ ಏನೇನು ಬೇಡ, ಸದಾ ಕಾಲ ನಮ್ಮ ಜೊತೆಗೆ ನೀನಿರು. ಯಾವಾಗ ನಿನ್ನ ನೆನೆಸ್ತೀವಿ ಅವಾಗ ನಮ್ಮ ಕಣ್ಣಿಗೆ ನೀ ಕಂಡ್ರೆ ಸಾಕವ್ವ, ಅದಕ್ಕಿಂತ ಬೇರೆ ಏನು ಬೇಡಂತ ಹೂವಿನ ಮಳೆ ಹಾಕಿ, ಧೂಪ ದೀಪಗಳನ್ನು ಹಾಕಿ ಆ ತಾಯಿಗೆ ನಮಸ್ಕಾರ ಮಾಡಿದ್ದನ್ನು ನಿನ್ನೆ ದಿವಸ ನೋಡಿದ್ದೀವಿ. ಆದರೆ ಇವತ್ತಿನ ಅಧ್ಯಾಯದಲ್ಲಿ ಬಂದ ಒಬ್ಬ ರಾಕ್ಷಸ. ನಿಮಗೆ ಗೊತ್ತಿರಲಿ, ಶಿಷ್ಟರ ಸಂತಾನ ಮುಗಿತದ, ಆದ್ರೆ ದುಷ್ಟರ ಸಂತಾನ ಎಂದೂ ಮುಗಿಯಂಗಿಲ್ಲ ಜಗತ್ತಿನಲ್ಲಿ. ದುಷ್ಟರು ಊರೊಳಗೆ ಹುಟ್ಟತಾನೆ ಇರ್ತಾರೆ, ಸಾಯ್ತಾನೆ ಇರ್ತಾರೆ, ಹುಟ್ಟತಾನೆ ಇರ್ತಾರೆ. ಒಬ್ಬ ವಾದ ನಟಿಗೆ ಮತ್ತೊಬ್ಬ ಬಂದಿರ್ತಾನೆ. ಮಧುಕೈಟವ, ಬಿಡಾಲ, ಧೂಮ್ರರು ಇವರೆಲ್ಲರೂ ಹೋದಂಗೆ ಮತ್ತೊಬ್ಬ ಇವರೆಲ್ಲರಿಗೆ ಮೀರಿದ ಇನ್ನೊಬ್ಬ ರಾಕ್ಷಸ ಬರ್ತಾನೆ. ಅವನ ಹೆಸರು ಶುಂಭ. ಆ ಶುಂಭ ಎಂಥವನಿದ್ದ, ಅವನಿಗೊಬ್ಬ ತಮ್ಮ ಇದ್ದ. ಸೇರಿದರು ನಿರ್ಜರರು ತಮ್ಮ ಊರುಗಳ ಮೊದಲಂತೆ ಅಧಿಕಾರ ಕಾರಭಾರವು ನಡಿಬಹು ದಿವಸಕ್ಕೆ ಮತ್ತೊಂದು. ಬ್ರಹ್ಮ ಹೋದ, ಸೃಷ್ಟಿ ಮಾಡಿದ, ವಿಷ್ಣು ಹೋದ, ಪಾಲನೆ ಮಾಡಿದ, ರುದ್ರ ಹೋದ, ನಾಶ ಮಾಡಿದ. ಅವರೆಲ್ಲರೂ ತಮ್ಮ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಮಳೆ ಬಂತು, ಬೆಳೆ ಬಂತು, ಗಾಳಿ ಬಂತು, ಎಲ್ಲನೂ ಚಂದಿತ್ತು. ಯಾರು ಬಂದ್ರಂದ್ರೆ ಘೋರ ಕೆಲಸ ಆಯಿತು. ಯಾವುದು ಆಗಬಾರದೋ ಅದು ಆಗಿ ಹೋಯಿತು. ಆಗುವ ಕೆಲಸಗಳು ಆದ್ರೆ ಯಾರಿಗೂ ಏನು ಅನ್ಸಂಗಿಲ್ಲ. ಬೆಳಗ್ಗೆ ಮುಂಜಾನೆ ಸೂರ್ಯ ಹುಟ್ಟಿದ್ರೆ ಯಾರು ನೋಡ್ಲಿಕ್ಕೆ ಹೋಗ್ತಾರೆ? ನಾವು ದಿನ ಹುಟ್ಟುತ್ತಾನ, ದಿನ ಮುಳುಗ್ತಾನ.
ಅಕಸ್ಮಾತ್ ಮುಂಜಾನೆ 6 ಗಂಟೆಗೆ ಸೂರ್ಯ ಬರಲಿಲ್ಲ ಅಂತಂದ್ರೆ 12 ತನ ಸೂರ್ಯ ಬರಲಿಲ್ಲ ಅಂದ್ರೆ ಅವತ್ತು ನಮಗೆ ಆಶ್ಚರ್ಯ ಆಗ್ತದೆ. ಹಂಗ ಆಗಬಾರದ ಕೆಲಸ ಒಂದು ನಡೆದು ಹೋಯಿತು. ಘೋರ ಕೆಲಸ ಆಯ್ತು ಏನು ಹೇಳುವೆನು. ಮಾರಿ ಶುಂಭ ನಿಶುಂಭರೆಂಬರು ಹಾರಿಸಿದರ ಈ ದೇವತೆಗಳ ಪದವಿಗಳ ಕೇಳೆಂದ. ಈ ರಾಕ್ಷಸರಿಗೆ ಬುದ್ಧಿನೇ ಇರಂಗಿಲ್ಲ. ಒಟ್ಟು ದೇವ್ರು ಬರೀ ತಲೆ ಕೊಟ್ಟಿರ್ತಾನೆ, ಒಳಗೆ ಮಿದುಳೆ ಇಟ್ಟಿರಂಗಿಲ್ಲ ಅವಕ್ಕೆ ಅಂತಾರಲ್ಲ. ಆ ಶುಂಭ ಮತ್ತು ನಿಶುಂಭರು ಬಂದು ಏನು ಮಾಡಿದ್ರಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ವೀರಭದ್ರ ವಿನಾಯಕ 33 ಕೋಟಿ ದೇವತೆಗಳ ಅಧಿಕಾರವನ್ನು ಕಸಿದುಕೊಂಡು ಒಂದೊಂದು ಕುರ್ಚಿಗೆ ಒಬ್ಬೊಬ್ಬರನ್ನು ಕಟ್ಟಿ ಹಾಕಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಒಟ್ಟು ಒಂದೆಲ್ಲಿ ಮಾತು ಹೇಳ್ತೀನಿ, ದೇವತೆಗಳನ್ನು ಅಧಿಕಾರವನ್ನು ಕಸಿದುಕೊಂಡು ಅವರನ್ನು ಅಸಹಾಯಕರನ್ನಾಗಿ ಮಾಡಿದರು. ಗಾಳಿ ಬೀಸಬೇಕು ಅಂದ್ರೆ ಶುಂಭನನ್ನು ಕೇಳಬೇಕು, ಬೆಂಕಿ ಉರಿಬೇಕಾದ್ರೆ ಶುಂಭನನ್ನು ಕೇಳಬೇಕು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳು ದೇವತೆಗಳನ್ನು ಕೇಳಬೇಕಾಗಿತ್ತು ಮೊದಲ. ಈಗಿಲ್ಲ. ಯಾರನ್ನು ಕೇಳಬೇಕು? ಶುಂಭನನ್ನು ಕೇಳಿ. ಯಾಕಂದ್ರೆ ನಿಮಗೆ ಆಜ್ಞೆ ಕೊಡುವಂಥ ದೇವರನ್ನು ನಾವು ಕಟ್ಟಿ ಹಾಕಿವಲ್ಲಿ. ಹಿಂಗೆ ಕಟ್ಟಿ ಹಿಂಗೆ ಒಗೆದು ಬಿಟ್ಟಿವಿ, ನಮ್ಮ ರಾಜನೇ ನಿಮ್ಮ ರಾಜ ಅಂತ ದೇವತೆಗಳಿಗೆ ಹೇಳಿದರು. ಶುಂಭನೆಂಬುವನು ಹಿರಿಯನು, ಅಣ್ಣ ತಮ್ಮ ಖಾಸ್ ಇವರು. ಖಾಸ್ ಅಂತ ಒಂದು ಶಬ್ದ ಅದ, ಭಾಳ ಮಜಾ ಅದ. ನನಗೆ ಅನಿಸ್ತದ ಇವ್ರು ನಮ್ಮ ಖಾಸ್ ಅಣ್ಣರಿ ಅಂತಾರೆ. ಅಂದ್ರೆ ಒಂದೇ ತಾಯಿ ಹೊಟ್ಟೆಗ ಹುಟ್ಟಿದವರು. ಇವ ನಮ್ಮ ಅಣ್ಣ ಆಗಬೇಕ್ರಿ ಅಂತಾರೆ. ಅದೇನರ್ಥ ಅಂದ್ರೆ ಇವ ಆಗಿಲ್ಲ ಅಂತ ಅಂದಂಗಿನ. ನನಗೆ ಹಂಗೆ ಅನಿಸ್ತದಪ್ಪ. ಶುಂಭನೆಂಬುವ ಹಿರಿಯನು ನಿಶುಂಭನೆಂಬುವನು ತಮ್ಮನು. ಹೆಸರು ನೋಡಿ ಹೆಂಗ, ಒಬ್ಬ ಶುಂಭ ಇನ್ನೊಬ್ಬ ನಿಶುಂಭ. ಶುಂಭನಿಂಗೆಯು ಪ್ರಧಾನಿಯವರಸರು ಅರಿಗೆ ಅರಸುಗಳು. ಶುಂಭ ಅನ್ನುವಂಥ ಅರಸನಿಗೆ ತಮ್ಮನೂ ಆಗಿದ್ದ, ಅವನ ಪ್ರಧಾನಮಂತ್ರಿನೂ ಆಗಿದ್ದ. ಯಾರು? ತನ್ನ ಖಾಸ ತಮ್ಮಗೆ ಪ್ರಧಾನಮಂತ್ರಿನ ಮಾಡಿಕೊಂಡಿದ್ದ. ಎಂಬೆನೇನು ಯಜ್ಞದ ಭಾಗಗಳೆಂಬವೆಲ್ಲವ ಕೊಂಡರ ಮರರ ಮುಂಬರಿದು ಸದೆ ಬಡಿದರೆ ಅಡರಿದರು ಸ್ವರ್ಗಗಳ. ಏನೇನು ಕೆಲಸ ಮಾಡ್ಯಾರ ನೋಡ್ರಿ ಅವರು. ಎಲ್ಲಾದರೂ ಒಂದು ಮದುವೆ ನಡೀತಿತ್ತಂದ್ರೆ 100 ಜನ ರಾಕ್ಷಸರು ಹೋಗಿ ಅನ್ನದೊಳಗೆ ವಿಷ ಹಾಕೋದು, ಟೆಂಟ್ ಕೆಳ ಹಾಕೋದು, ಲಗ್ನ ಕೆಡಿಸೋದು, ತಾಳಿ ಹರಿಯೋದು. ರಾಕ್ಷಸರು ಎಂದು ಒಳ್ಳೆ ಕೆಲಸ ಮಾಡಿದವರಲ್ಲ. ಅದಕ್ಕೆ ನಿಮ್ಮ ಊರಾಗನು ಒಳ್ಳೆ ಕೆಲಸಕ್ಕೆ ಕಲ್ಲು ಹಾಕವ ಯಾವಾರ ಇದ್ರೆ ಅವನೇ ಶುಂಭ. ಗೊತ್ತಿರಲಿಲ್ಲ, ಅದೇ ಅವನ ಗುಣ. ಮದುವೆಗಳು ಮುಂಜುಗಳು ನಡೆದಾಗ, ಗೃಹ ಪ್ರವೇಶಗಳು ನಡೆದಾಗ, ಯಜ್ಞ ಯಾಗಾದಿಗಳು ನಡೆದಾಗ ಈ ಶುಂಭ ನಿಶುಂಭರು ಹೋಗಿ ಅಲ್ಲಿ ಧಗ 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 ಬೆಂಕಿ ಯಜ್ಞ ಉರಿತಾ ಇರಬೇಕಾದ್ರೆ, ಅಲ್ಲಿ ಕಟ್ಟಿಗೆಗಳನ್ನು ಹಾಕ್ತಾ ಇರಬೇಕಾದ್ರೆ, ಮಂತ್ರಗಳನ್ನು ಹೇಳ್ತಾ ಇರಬೇಕಾದ್ರೆ ಇವ್ರು ಹೋಗೋದ್ರಾಗ ನೀರು ಚೆಲ್ತಿದ್ರು. ಯಾಕಂದ್ರೆ ನಮ್ಮ ಕೆಲಸನೇ ಇದೇ ಅದ ಅಂತಿದ್ರು ಅವರು. ಯಾಕ ಏನು ಎಂತೂ ಇಲ್ಲ. ಇಂಥ ಶುಂಭ ನಿಶುಂಭರು ಪ್ರತಿ ಊರಾಗೂ ಇರ್ತಾರೆ. ಗೊತ್ತಿರಲಿ ನಿಮ್ಗೆ. ಒಂದೇನು ಚಲೋ ಮಗಳಿಗೆ ನೋಡ್ಲಕ್ಕೆ ಬಂದಾರ, ಏನೋ ಪಸಂದಾಗಂಗೆ ಕಾಣ್ತಂತ ತಾಯಿ ತಂದೆ ಆಸೆ ಇಟ್ಕೊಂಡು ಕುಂತಿರ್ತಾರಲ್ಲ, ಇವರು ಬಸ್ ಸ್ಟ್ಯಾಂಡ್ ತನಕ ಹೋಗಿ ಹೇಳಿ ಬರ್ತಾರೆ, ಮತ್ತು ಮಾಡಿಗಿಡಿರಿ ಅದು ಬಿಗಿಸ್ತಾನೆ. ಮಾಡಿರಿ. ನಾವು ಸುಮ್ಮನೆ ಹೇಳ್ತೀವಪ್ಪ, ನಿಮ್ಮ ಮನಸ್ಸು ಮಾಡೋಂಗಿದ್ರೆ ಮಾಡಿರಿ, ನಾಳೆ ಹಣೆ ಬಾರ್ ನಿಮ್ಮದೇ ಆದ ನೋಡ್ರಿ ಅಂತ ಒಂದು ಸುಮ್ಮನೆ ಒಂದು ಕಡ್ಡಿ ಕೊರದು ಹಿಂಗೆ ಧಗ್ಗಂತ ಹಚ್ಕೆ ಮನೆಗೆ ಬಂದುಬಿಡೋದು. ಹಾಂ, ಅವ್ರು ಹೋದವ್ರಿ ಇವತ್ತು ಸುದ್ದಿ ಬರ್ತದ, ನಾಳೆ ಸುದ್ದಿ ಬರ್ತದ, ನಮ್ಮ ಮಗಳಿಗೆ ಇಷ್ಟಪಟ್ಟನೂ ಇಲ್ಲ ಅಂತ ಅವ್ರು ಕಾಯ್ತಾ ಇರ್ತಾರೆ. ಸುದ್ದಿ ಬರೋಂಗಿಲ್ಲ, ಮತ್ತೊಂದು ಕಡೆ ಕನ್ನೆ ನೋಡ್ಲಿಕ್ಕೆ ಹೋಗ್ತಾರೆ. ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥ ರಾಕ್ಷಸರು ಎಲ್ಲ ಊರಾಗ ಇದ್ದಾರೆ. ಅಂಥವರೇ ಶುಂಭ. ಒಳ್ಳೆಯ ಕೆಲಸದೊಳಗೆ ಕಲ್ಲು ಹಾಕೋರು ಯಾರ ಇದ್ರೆ ಅವರೆಲ್ಲ ಶುಂಭರು. ಗೊತ್ತಿರಲಿ. ನಾವು ನಿನ್ನೆ ರಾತ್ರಿ ಹಿಂಗೆ ಹೋಗೋ ಟೈಮ್ನೊಳಗೆ ದಾರಿ ಒಳಗೆ ರೀ, ಯಾವ್ದೂರದ ಪಾದಯಾತ್ರೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆಗೆ ಪಾದಯಾತ್ರೆ ಏನು ನಮಗೆ ಒಂದು ಶಾಪೂರ್ಲಿಂದ ಹಿಡಿದು ಈ ಅಂಕಂಚಿತನ ಬರೋ ತನಕ, ದಾರ್ಯಾಗ ಕಾಸಿಗೆ ಬರೋ ತನಕನೂ ಸಹಿತ ಎಷ್ಟು ಜನ ಪಾಲ್ಕಿ ಹೊತ್ಕೊಂಡಾರ, ಕಂಬಿ ಹೊತ್ಕೊಂಡಾರ, ಬುತ್ತಿ ಹೊತ್ಕೊಂಡಾರ. ಅವ್ರು ನಡೀತಕ್ಕಂಥ ರೀತಿ ನೋಡಿದ್ರೆ ನಮಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಆದಂಗೆ ಆಯ್ತು ಅವ್ರ ಬಳಿ ನೋಡಿ. ಅಂಥವರೆಲ್ಲ ಹೋಗುವಾಗ ದಾರಿ ಒಳಗೆಲ್ಲ ದಾಸೋಹದ ವ್ಯವಸ್ಥೆ ಮಾಡ್ಯಾರ. ನಾವು ರಾತ್ರಿ 12-1 ಇಲ್ಲಿಂದ ಹೋಗೋ ಟೈಮ್ನೊಳಗೆ, ಪುರಾಣ ಮುಗಿಸ್ಕೊಂಡು ಹೋಗೋ ಟೈಮ್ನೊಳಗೆ ಕೈ ಮಾಡಿ ನಿಂತು ಯಪ್ಪ ಒಂದಿಷ್ಟು ಊಟ ತೊಗೊಂಡು ಹೋರಿ, ಪ್ರಸಾದ ಮಾಡಿ ಹೋರಿದ.
ನಮಗೇನು ಅವ್ರ ಬಂಧುಗಳಲ್ಲ, ನಾವೇನು ಅವ್ರ ನೆಂಟರಲ್ಲ. ಆದ್ರೆ ಅವ್ರ ಮಾತಿನ ಅರ್ಥ ಏನು, ಇಲ್ಲಪ್ಪ ನಮ್ಮ ಪ್ರಸಾದ ಇಲ್ಲ ಆಗ್ಯದ ಬೇಡ ಅಂತ ಹೇಳಿ ಮತ್ತು ನಮ್ಮ ಕೈಲಾದಷ್ಟೊಂದು ಸಹಾಯ ಮಾಡಿ ಹೋಗ್ತೀವಿ. ಈ ಜಗತ್ತಿನಲ್ಲಿ ಇನ್ನೂ ಧರ್ಮ ಉಳಿದು ಅಂದ್ರೆ ಇಂಥ ಹಳ್ಳಿಗಳಲ್ಲಿ ಉಳಿದ ಹೊರತಾಗಿ ಪಟ್ಟಣಗಳಲ್ಲಿ ಶ್ರೀಮಂತರಲ್ಲಿ ಯಾವತ್ತೂ ಕೂಡ ಧರ್ಮ ಅಂತಕ್ಕಂಥದ್ದು ಅದೆಲ್ಲರ ಅಮೇರಿಕಾ, ಜರ್ಮನ್, ನ್ಯೂಯಾರ್ಕ್, ಆಸ್ಟ್ರೇಲಿಯಾದೊಳಗೆ ಆ ಧರ್ಮ ಉಳಿದಿಲ್ಲ. ನಿಮ್ಮಂಥವ್ರ ಮನೆಗಳಲ್ಲಿ ಅಳ್ದು ಉಳಿದದ. ಹಾಗೆ ಎಂಬೆನೇನು ಯಜ್ಞಗಳ ಕೆಡಿಸಿದರು, ಕೊಂಡರ ಅಮರರ ಮುಂಬರಿದು ಸದೆ ಬಡಿದರ. ಈ ಯಾವುದಾದ್ರು ಮನುಷ್ಯ ಒಂದು 4 ಗಿಡ ಹಚ್ಚಲಕತ್ತಿದ್ದಂದ್ರೆ ಅವು ಗಿಡ ಕಿತ್ತು ಹಿಂಗೆ ಒಗೆಯೋದು, ಅವನು ತೆಗೆದು ಎಕಡೆ ಎಳೆದು ಹಾಕಿಬಿಡೋದು. ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಅವಕಾಶ ಕೊಡಲಾರದ ರೀತಿಯೊಳಗೆ ಅವರಿದ್ದರು. ಅವ ಹೇಳಿದಂಥ ಸೂರ್ಯ ಅಂದ್ರು ನಾನೇ, ಚಂದ್ರ ಅಂದ್ರು ನಾನೇ, ನಕ್ಷತ್ರ ಅಂದ್ರು ನಾನೇ, ಗ್ರಹ ಅಂದ್ರು ನಾನೇ, ಭೂಮಿ ಅಂದ್ರು ನಾನೇ, ಆಕಾಶ ಅಂದ್ರು ನಾನೇ, ಬೆಂಕಿ ಅಂದ್ರು ನಾನೇ, ಗಾಳಿ ಅಂದ್ರು ನಾನೇ. ಭೂಮಿ ಒಳಗಿನಿಂದ ಬೀಜ ಹೊರಗೆ ಬರಬೇಕಾದ್ರೆ ಶುಂಭನನ್ನು ಕೇಳಬೇಕಂತ ಆಜ್ಞೆ ಮಾಡಿದ್ನಂತವು. ಎಷ್ಟು ಅದಕ್ಕೆ ಹೇಳ್ತೀನಿ, ಶುಂಭನ ಗುಣ ಯಾವುದು ಅಂತಂದ್ರೆ ಕೇಳ್ರಿ. ಈ ಶುಂಭ ಅನ್ನುವ ರಾಕ್ಷಸ ಕಾಯಿ ಹೊಡೆದುಕೊಂಡೆ ಹೋಗ್ತಾನ. ಆದರೆ ಶುಂಭ ಅಂದ್ರೆ ನಾನು 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 ಎಷ್ಟು ಸಲ ಅನ್ರಿ ನಾನು 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 ಅನ್ನೋನು ಶುಂಭ. ಅವ್ರ ತಮ್ಮ ನಂದು 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 ಅಂತಾನೆ. ಈ ಪ್ರಪಂಚದಲ್ಲಿ ನಾನು ಮತ್ತು ನಂದು ಇವೆರಡು ಬಿಟ್ರಿ ಅಂದ್ರೆ ನಾವು ಭಗವಂತನಾಗಲಿಕ್ಕೆ ಸಾಧ್ಯ ಅದ. ಮತ್ತು ನಿಮಗೆ ಗೊತ್ತಿರಲಿ, ನೀವು ಎಲ್ಲಿ ನಾ ಅಂತೀರಿ ಅಲ್ಲಿ ಸಿಗ್ಬಿಡ್ತೀರಿ. ಇದು ಗೊತ್ತಿರಲಿ ನಿಮಗೆ, ಇದು ನನಗೂ ಗೊತ್ತಿರಬೇಕು, ನಿಮಗೂ ಗೊತ್ತಿರಬೇಕು. ಒಬ್ಬವ ಟ್ರೈನ್ನಾಗ ಹೊಂಟಿದ್ದಂತ, ಭಾಳ ಚಲೋ ಕೇಳಿ. ನಾ ಅಂದ್ರೆ ಸಿಗ್ಬಿಡ್ತೀವಿ ಅನ್ನೋದಕ್ಕೆ ಹೇಳ್ತೀನಿ. ಟ್ರೈನ್ನಾಗ ರೈಲ್ನಾಗ ಹೊಂಟಿದ್ದ, ಇಲ್ಲಿಂದ ಮುಂಬೈಗೆ ಹೊಂಟಿದ್ದ. ಹೋಗೋ ಟೈಮ್ನೊಳಗೆ ಏನಾಯ್ತಂದ್ರೆ ಒಬ್ಬ ಹೆಣ್ಮಗಳು ಬಂದು ಒಳಗೆ. ಇವ ಯಾವ ಡಬ್ಬ್ಯಾಗ ಕುಂತಿದ್ದ ಅದೇ ಡಬ್ಬಿಯೊಳಗೆ ಆಕಿನೂ ಬಂದು. ಆಕಿನ ಕೈಯಲ್ಲಿ ಒಂದು ಸ್ವಲ್ಪ ದೊಡ್ಡದೊಂದು ಸೂಟ್ ಕೇಸ್ ಇತ್ತು. ಆಕಿನ ಕೈ ತುಂಬ ಬಂಗಾರ, ಮೈ ತುಂಬ ಬಂಗಾರ, ಕೊಳ್ಳಾಗ ಬಂಗಾರ. ಆ ಬಂಗಾರವನ್ನು ನೋಡಿ ಅನ್ಕೊಂಡಂತ ಇಕ್ಕಿ ಬಲ್ಲೇ ಇಷ್ಟು ಬಂಗಾರ ಹಾಕ್ಕೊಂಡಾಳಂದ್ರೆ ಸೂಟ್ ಕೇಸ್ನಾಗ ಎಷ್ಟಿರಬೇಕು. ಇವು ಬರ್ತಾವೆ, ನಮಗೆ ನಿಮಗೆ ಬರ್ತಾವೆ, ಎಷ್ಟಿರಬೇಕು. ಆಕಿ ಬಂದ್ಲು, ಕುಂತ್ಲು, ನೋಡ್ಲಿಕ್ಕೆ ಸುಂದರವಾಗಿದ್ಲು. ನೋಡ್ದ ಆಕಿ ನಡು ಎದ್ದೆದ್ದು ಹೋಗೋದು ಬರೋದು ಮಾಡ್ತಾ ಇದ್ಲು. ಒಂದು ಸಲ ಒಂದು ಸ್ಟೇಷನ್ ಬಂತು, ಆದ್ಲು ಬರಲಿಲ್ಲ. ಸೂಟ್ ಕೇಸ್ ಅಲ್ಲೇ ಇತ್ತು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಸೂಟ್ ಕೇಸನ್ನು ಅಲ್ಲೇ ಬಿಟ್ಟು ಆಕಿ ಹೋದ್ಲು. ಇವ ನೋಡ್ದ, ಸೀಟಿ ಹೊಡಿತದ, ಬರ್ತಾಳೇನು ಒಳಗೆ ಮನಸ್ಸಿನಾಗ ಏನದ, ಆಕಿ ಬರಬಾರ್ದು ಈ ಸೂಟ್ ಕೇಸ್ ನಂದೇ ಆಗ್ಬೇಕಂತ ತಲೆಯಾಗದ. ಆದ್ರೆ ಸೂಟ್ ಕೇಸು ಅಲ್ಲೇ ಉಳಿತು. ಟ್ರೈನ್ ಬಿಡ್ತು, ಮುಂದಿನ ಸ್ಟೇಷನ್ ಬಂತು, ಆಕಿ ಬರಲಿಲ್ಲ. ಇವ ಸೀದಾ ತೊಗೊಂಡು ತನ್ನ ಬಾಜು ಇಟ್ಕೊಂಡು ಕುಂತ. ವಜ್ಜಿತ್ತು ಚಂದಾಗಿ ಬಾಜು ಇಟ್ಕೊಂಡು. ಮಾವ ಮನಸ್ಸಿನಾಗ ಹಿಂದೇ ಕನಸು, ಎಷ್ಟು ಕಿಲೋ ಬಂಗಾರ ಇರ್ಬೋದು, ಎಷ್ಟು ಕಿಲೋ ಬೆಳ್ಳಿ ಇರ್ಬೋದು, ಒಳಗೆ ಏನಿರ್ಬೋದು ಅಂತಕ್ಕಂಥ ಆಸೆಯೊಳಗೆ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಕುಂತ ಮಾಲ್ಕಸ್. ಕುಂತ ಸ್ವಲ್ಪ ದೂರ ಹೋದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಒಂದು ಮೆಸೇಜ್ ಬಂತು. ಏನೋ ಒಂದು ಮೆಸೇಜ್ ಬರ್ತದೆ, ಅವ್ರು ವೈರ್ಲೆಸ್ ಮೆಸೇಜ್ ಬಂತು. ಎಲ್ಲ ಡಬ್ಬಿಗಳನ್ನು ಚೆಕ್ ಮಾಡ್ಕೋತ ಬಂದರು. ಈ ಡಬ್ಬಿ ಯಾರ್ದು, ಈ ಸೂಟ್ ಕೇಸ್ ಯಾರ್ದು, ಈ ಹೋಲ್ಡಾಲ್ ಯಾರ್ದು, ಈ ಲಗೇಜ್ ಯಾರ್ದು, ಈ ಕೈಚೀಲ ಯಾರ್ದು ಅಂತ ಕೇಳ್ಕೊಂತ ಬಂದರು. ಇದು ನಂದು ಅಂದ ತಕ್ಷಣ ಅದನ್ನು ಚೆಕ್ ಮಾಡ್ತಿದ್ರು, ಬಿಡ್ತಿದ್ರು. ಅವನಿಗೆ ಕೇಳಿದ್ರು, ಇದು ಯಾರ್ದು ಅಂದರು. ಇವ ನಂದು ಅಂದ. ಹೇಳ್ತಲ್ಲ, ನಿಮ್ಗೆ ತಿಳಿದಿರ್ಬೇಕು. ಇದು ನಂದು ಅಂದವ. ಅವ ಏನು ತಿಳ್ಕೊಂಡಿದ್ದ, ಒಳಗೊಂದು 10 ಕಿಲೋ ಬಂಗಾರ ಇರ್ತದ. ಬಂಗಾರ ಹಿಡಿದು ಒಬ್ಬಕ್ಕೆ ಸಿಗ್ಬಿದ್ದಾಳೆ, ಗೊತ್ತಿಲ್ಲ ನಿಮ್ಗೆ, ದುಬೈಲಿಂದ ಬಂಗಾರ ತಂತಂದು ಒಬ್ಬಕ್ಕೆ ಸಿನಿಮಾ ನಟಿ. ಇದು ನಂದು ಅಂದ. ಅಕಸ್ಮಾತ್ ಏನಾರ ಯಾಕಪ್ಪ ಇಷ್ಟು ಬಂಗಾರ ಎಲ್ಲಿತ್ತು ಅಂದ್ರೆ 1 ಕಿಲೋ ಅವ್ರ ಬಾಯಾಗ ಇಟ್ಟರೆ ಸಾಕಂತ ಇವ ತಿಳ್ಕೊಂಡಿದ್ದವ. ಆ ಪ್ರಕಾರ ನಂದು ಅಂತ ಯಾವಾಗಂದ. ಮತ್ತೆ ಕೇಳಿದ್ರು, ಇದು ನಿಂದು ಹೌದಾ ಅಲ್ಲ, ನಂದೇ ರೀ, ನಂದೇ. ಯಾಕೆ ಹೆಂಗೆ ಕಾಣ್ತದೆ ನಿಮಗೆ ಅಂದವ. ನಂದೇ ಅಂದ. ಆಗ ಕೀಲಿ ಎಲ್ಲದಂತ ಕೇಳಿದ್ರು, ಕೀಲಿ ಮರ್ತು ಬಿಟ್ಟು ಬಂದೀನಿ ಅಂದವ. ಆಗ ಒಂದು ಪಕ್ಕಡು, ಸೂಟ್ ಕೇಸು ಅದು ಇದು ತಂದು ಅದನ್ನು ಒಡೆದು ನೋಡಿದ್ರು. ಅದರೊಳಗೆ ಒಂದು ಕೂಸಿನ ಹೆಣ ಇತ್ತು. ಒಂದು 2 ವರ್ಷದ ಕೂಸಿನ ಹೆಣ ಇತ್ತು. ಅವಾಗ ಅವ ಅಂದ, ಇದು ನಂದಲ್ಲ. ಕೇಳ್ತಾರ ಪೊಲೀಸರು. ಮೊದಲೇನಂದ, ಇದು ನಂದು ಅಂದಾಗ, ನಿಂದು ಹೌದಾ ಅಲ್ಲ ಕರೆ ಹೇಳು ಅಂದಾಗ, ನಂದೇ ರೀ, ಯಾಕೆ ಹೆಂಗೆ ಕಣ್ಣಿಗೆ ಕಾಣ್ತಂತ ಅಂದವ. ಇದು ನಂದಲ್ಲ. ಅವಾಗ ಪೊಲೀಸರು ಅವನಿಗೆ ಬೇಡಿ ಹಾಕಿ ಹೊರಗೆ ಕರ್ಕೊಂಡಂತ. ಆ ಕೂಸು ಯಾವುದಂದ್ರೆ, ಆ ಹೆಣ್ಣು ಮಗಳು ಆ ಮಗುವನ್ನು ಮರ್ಡರ್ ಮಾಡಿ ಅವ್ರ ಆಸ್ತಿ ತೊಗೊಂಡು ಹೊರಗೆ ಹೋಗಿದ್ಲಕ್ಕೆ.
ಅಕ್ಕಿ ತಂದು ಇಲ್ಲಿ ಬಿಟ್ಟು ಹೋಗಳ, ಈ ಮಗ ನಂದು ಅಂದು ಸಿಗ್ಬಿದ್ದ. ಅದಕ್ಕೆ ನಂದು 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 ಅಂತ ನೀವು ಎಂದಂತೀರಲ್ಲ ಅವತ್ತು ನಮಗೆ ಬಂಧನ ಆಗ್ತದೆ ತಿಳ್ಕೊ. ಇದು ಭಾಳ ಸುಂದರವಾಗಿರೋ ಹಂಗಂದ್ರೆ ನೀವು ಕೇಳ್ಬೋದು, ಈ ಮನಿ ನಂದು ಅನ್ನಬಾರ್ದನು, ಇದು ನಂದಂತ ಅನ್ಲೇ ಬೇಡನ. ಮತ್ತು ಯಾರು ಬಂದು ತೊಗೊಂಡ್ರು ಸುಮ್ಮನೆ ಕೊಡ್ತೀರ, ನಂದು ಸುಮ್ಮನೆ ಅನ್ಬೇಕು, ಇದು ನಂದ್ರಿ 30,000 ರೂಪಾಯಿ ಕೊಟ್ಟು ತೊಗೊಂಡು ಬ್ಯಾಡ್ರಿ ಜರ ನಂದೇ ಅದು ಇಷ್ಟೇ ಇರಬೇಕು. ಹೊರತಾಗಿ ಮನಿ ನಂದು, ಹೊಲ ನಂದು, ಬೆಳೆ ನಂದು, ಎಲ್ಲವೂ ನಂದು 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 ಒಂದು ದಿವಸ ಕಡೆಗೆ ಒಂದು ದಿವಸ 6 ಅಡಿ 3 ಫೀಟಿನ ಜಾಗ ಬಿಟ್ಟರೆ ನಮಗೇನೂ ಸಿಗಂಗಿಲ್ಲ. 100 ಎಕರೆ ಹೊಲ ಇದ್ದರೂ ಕೂಡ ನಮಗೆ ಸಿಗ್ತಕ್ಕಂಥ ಜಾಗ ಎಷ್ಟು ಅಂತಂದ್ರೆ 1000 ಎಕರೆ ತೋಟ ಮಾಡಿದರೂ ಕೂಡ ನಮಗೆ ಸಿಗ್ತಕ್ಕಂಥ ಬಡಿಗೆ ಒಂದೇ ಕಡೆಗೆ ಬಡಿಗೆ ಮಾತ್ರ ಸಿಗ್ತದೆ. ಅದಕ್ಕೆ ನಂದು ನಂದು ಅನ್ಬೇಕು, ಅದ್ರ ಒಳಗೇನು ಗೊತ್ತಿರ್ಬೇಕಂದ್ರೆ ಇದನ್ನು ಬಿಟ್ಟು ಹೋಗೋದದ ಅಂತ ಗೊತ್ತಿರ್ಬೇಕು, ಅಷ್ಟೇ ಮಾತ್ರ. ಅಮ್ಮ ನಮಗಿಂಥ ಸಂಕಟ ಬಂದದೆವ್ವ, ನಿಮ್ಮ ಜೀವನದಲ್ಲಿ ಎಂದೇ ಯಾವಾಗ ಎಷ್ಟೊತ್ತಿನಾಗ ಸಂಕಟ ಬಂದ್ರೆ ಬಂಧುಗಳ ಮನೆ ಬಾಗಿಲು ಬಡಿದ್ರೆ ಅವರು ಸಹಾಯಕ್ಕೆ ಬರ್ಬೋದು, ಬರಲಿಕ್ಕಿಲ್ಲ, ಗೊತ್ತಿರಲಿ ನಿಮ್ಗೆ. ಬಂಧುಗಳ ಮನೆಗೆ ಹೋಗ್ಬೇಡ್ರಿ ಅಂತ ಹೇಳಕತ್ತಿಲ್ಲ ನಾನು, ಹೋಗ್ರಿ. ಒಂದು ವೇಳೆ ಬಂಧುಗಳು ನಿಮಗೆ ಹೆಲ್ಪ್ ಮಾಡಬೇಕಾದ್ರೂ ಕೂಡ ಅದು ದೇವಿಯ ಕೃಪೆ ಇದ್ದರೆ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಂಗಿಲ್ಲ. ತಾಯಿ ಬಾಗಿಲು ಮುಂದೆ ಹೋಗಿ ನಿಂತು, ದೇವ್ರ ಮನೆ ಬಾಗಿಲ್ದಾಗ ನಿಂತು ಏನು ದೀಪ ಹಚ್ಚರಿ ಬಿಡರೆ ಬಿಡ್ರಿ, ಆ ದೀಪ ತೊಗೊಂಡು ಏನು ಮಾಡ್ತಾರೆ, ಜಗತ್ತಿಗೆ ಬೆಳಕು ಕೊಟ್ಟ ತಾಯಿ ಆಕಿ ದೀಪ ತೊಗೊಂಡು ಏನು ಮಾಡ್ತಾರೆ, ಅಮ್ಮ ನನಗಿಂಥ ಸಂಕಟ ಬಂದದೆವ್ವ, ಹೆಂಗಾರ ಮಾಡು, ನಂದು ದಾಟಿಸಿ, ಇದನ್ನು ದಾಟಿಸ್ತಾಯಿ. ಮಹಾತ್ಮರನ್ನು ಕೇಳ್ರಿ, ದಾರ್ಶನಿಕರನ್ನು ಕೇಳ್ರಿ, ಸಂತರನ್ನು ಕೇಳ್ರಿ, ಶರಣರನ್ನು ಕೇಳ್ರಿ, ಮನೆಗೆ ಬಂಧು ಗುರುಗಳನ್ನು ಕೇಳ್ರಿ, ಹೊರತಾಗಿ ಯಾರ್ಯಾರ್ದೋ ಕೈಕಾಲು ಬಿದ್ದು ಯಾರ್ಯಾರಿಗೋ ದೊಡ್ಡವರೊಂದು ನಾವು ಜೀವನದಲ್ಲಿ ಹಾಳಾಗ್ತಾ ಇದ್ದೀವಿ. ಆ ಪ್ರಕಾರ ಸಂಕಟ ಬಂದಾಗ ಮಾತ್ರ ನೀವು ದೇವರನ್ನ ನೆಂದ್ರಿ ಅಂದ್ರೆ ದೇವರು ನಿಮ್ಮ ಜೊತೆಗೆ ಇರಲ್ಲ, ಗೊತ್ತಿರಲಿ. ಸುಖ ಬಂದಾಗನೂ ದುಃಖ ಬಂದಾಗನೂ ಭಗವಂತನ ನೆನಪಿರಬೇಕು. ಸುಖ ಭಾಳ ಬಂತು, ಒಂದು 100 ಚೀಲ ತೊಗರಿ ಆಯಿತು, 200 ಚೀಲ ತೊಗರಿ ಆಯಿತು, ಮನೆಗೆ ಗಂಡ ಎಲ್ಲ ರೊಕ್ಕ ಎಣಿಸ್ಕೊಂಡು ಬಂದಾಗ ಆ ಚೀಲದ ರೊಕ್ಕದ ಚೀಲ ಗಂಟು ದೇವ್ರ ಮುಂದೆ ಇಟ್ಟು, ಯವ್ವ ಏನು ತಾಯಿ ನಾ ಬಿತ್ತಿದ್ದೊಂದು 10 ಕಿಲೋ ನೀ ಎಷ್ಟು ಕೊಟ್ಟಿಯವ್ವ ಅಂದ್ರೆ ದೇವರಿಗೆ ಏನನ್ನಿಸ್ತದ, ಅರೆ ನಾನು ಕೊಟ್ಟದ್ದ ನೀವು ನನಗೆ ಧನ್ಯವಾದ ಹೇಳಿದ್ನಲ್ಲ ಅಂತ ಆಕೆಗೆ ಸಂತೋಷ ಆಗ್ತದೆ. ದೇವ್ರೇನು ಕೊಟ್ಟನ, ನಾ ಬಿತ್ತೀನಿ, ನಾ ಬೆಳೆದೀನಿ, ನಾ ಗೊಬ್ಬರ ಹಾಕಿನಿ, ನಾ ಮಾಡೀನಿ ಅಂದ್ರೆ ಮತ್ತು ನಂದು ಅಂತ ಬಂತಂದ್ರೆ ಅದೇ ಟ್ರೈನ್ನಾಗಿನ ಹೆಣನೇ ನಾವು. ಅದಕ್ಕೆ ಸಪ್ತಸಾಗರಗಳಿಗೆ ನೀರು ಕೊಟ್ಟವನಿಗೆ ನೀರು ಹಾಕಬೇಕು, ಇದು ನಿನ್ನ ನೀರು. ತಿಜೋರಿಯಲ್ಲಿ ನೋಟುಗಳನ್ನು ಎಣಿಸೆಣಿಸಿ ಇಡುವಾಗ ಯಾರೂ ನೆನೆಯರು ನಿನ್ನನು. ಗಂಭೀರವಾದ ವಿಷಯ ಅದ. ಇವತ್ತು ಗುಲ್ಬರ್ಗಕ್ಕೆ ಹೋಗಿ ಮಾರ್ಕೆಟಿಗೆ ಹೋಗಿ ಮೆಣಸಿನಕಾಯಿನೋ ಅಥವಾ ಯಾವುದೋ ತೊಗರಿನೋ ಮಾರ್ಕೊಂಡು ಕಬ್ಬೋ ಮಾರ್ಕೊಂಡು ಬಂದು ಒಂದು 5-10 ಲಕ್ಷ ತಂದಾಗ ರಬ್ಬರ್ ಹಾಕಿ ಎಣಿಸೆಣಿಸಿ ಹಿಂಗೆ ಹಾಕ್ತಿರ್ತಾರಲ್ಲ, ನೋಟಿಗೆ ಪೆಂಡಿ ಮಾಡಿ ಹಿಂಗೆ ಇಡೋ ಟೈಮ್ನೊಳಗೆ ಯಾವಾಗಾರ ದೇವ್ರ ನೆನಪು ಬಂದದ ನಮಗೆ. ಶ್ರೀಶೈಲ ಮಲ್ಲಿಕಾರ್ಜುನ ಇಲ್ಲ, ಕಲಬುರಗಿ ಶಾಣಬಸಪ್ಪ ಇಲ್ಲ, ತಿಂತಿಣಿ ಮಾನಪ್ಪ ಇಲ್ಲ, ಗ್ರಾಮದೇವಿ ಇಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಸುಖದೊಳಗೆ ದೇವರ ನೆನಪು ಬರೋದಿಲ್ಲ. ಮತ್ತು ಇನ್ನೊಂದು ಗೊತ್ತಿರಲಿ, ನೋಟು ಎಣಸ ಮುಂದೆ ಸಹಿತ ಏನು ಮಾಡ್ತಾರೆ ಗೊತ್ತೇನು, ಹುಡುಗರು ಮಕ್ಕೊಂಡವ ಅಂತ ಕೇಳ್ತಾರೆ, ಅವ್ರ ಮಕ್ಕಳೇ ಅವು ಓಸು ಮಕ್ಕೊಂಡು ದೊಡ್ಡದನ್ನು ಮಕ್ಕೊಂಡು ಸಣ್ಣದು ಅದನ್ನು ಮಕ್ಕೊಂಡು ಅವಕ್ಕೆ ಅಷ್ಟೇ ಬನ್ನಿ. ಯಾಕೆ ಹಂಗೆ ಮಾಡ್ತಾರೆ ಗೊತ್ತಾ ನಿಮ್ಗೆ, ತಮ್ಮ ಮಕ್ಕಳು ಯಾವ್ದಾರು ಯಾಕೆ ನೋಟು ಎಣ್ಸಂಗಿಲ್ಲ ಅಂದ್ರೆ ಸಣ್ಣ ಮಕ್ಕಳಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಅವೇನಂತ ನಿನ್ನ ನಮ್ಮಪ್ಪ ಈಸು ರೊಕ್ಕ ತಂದನಂತ ಬಾಜು ಮನೆಗೆ ಹೇಳ್ತಾವೆ ಹೋಗಿ, ಅದಕ್ಕೆ ಮಕ್ಕಳು ಮುಂದೆ ಎಣ್ಸಲ್ಲ. ಏನು ಅವು ದೇವರೇ ನಾವು ದೇವರ ಕರೆ ಹೇಳ್ರಿ. ತಿಜೋರಿಯಲ್ಲಿ ನೋಟುಗಳನ್ನು ಎಣಿಸೆಣಿಸಿ ಇಡುವಾಗ ಯಾರೂ ನೆನೆಯರು ನಿನ್ನನು. ರಾತ್ರಿ ಕಳ್ಳ ಬಂದು ಕದ್ದೊಯ್ದಾಗ ನೆನೆದು ಬೈವರು ನಿನ್ನನು. ಯಾವನಾರ ಜಪ್ಪಿಸ್ಕೊಂಡು ಕುಂತು ರಾತ್ರಿ ಬೆಳಕಿಂಡಾಗಲಿಂದ ಓಸ ಹಾರಿಸ್ದಂತಂದ್ರೆ, ಯವ್ವ ಗ್ರಾಮದೇವಿ ನಿನಗೆ ಎಷ್ಟು ಕಾಯಿ ಓಡ್ ನೀವು ಯವ್ವ, ಶಾಣಬಸಪ್ಪ ನಿನಗೆ ದೀರ್ಣಮಸ್ಕಾರ ಹಾಕಿದ್ನು, ಇರಲಾರ್ದು ಇದ್ದು ದೇವ್ರು ಎಲ್ಲ ನೆನಪಿಗೆ ಬರ್ತದೆ. ಸುಖ ಬಂದಾಗ ಬರಲಿಲ್ಲ, ದುಃಖ ಬಂದಾಗ ಬಂತು. ಅದಕ್ಕೆ ನೆನಪಿಟ್ಕೊಡ್ರಿ, ನಿಮ್ಮ ಜೀವನದಲ್ಲಿ ಸುಖ ಬಂದಾಗ ಭಗವಂತ ನೆನೆಸ್ಕೊಡ್ರಿ. ಸುಖದಲ್ಲಿ ಪರಮಾತ್ಮ ಇದ್ದಾನೆ, ಕಷ್ಟದಲ್ಲಿ ಯಾವತ್ತೂ ಕೂಡ ಇಲ್ಲ. ಅವ ಅಂತನಂತ ಇಂಥ ಸುಖದೊಳಗೆ ನಾನು ನೆನಿತಾಳಲ್ಲ ಈ ಯವ್ವ, ಇಂಥ ಸುಖದೊಳಗೆ ಈ ನೆನಿತನಲ್ಲಿ ಈ ತಮ್ಮ ಅಂತ ನಿಮ್ಮ ಜೊತೆಗೆ ಇರ್ತಾನೆ. ಮುದ್ದಾದ ಮಗುವಿಗೆ ಮುತ್ತು ಕೊಡುವಾಗ ಯಾರೋ ನೆನೆಯರು ನಿನ್ನನು. ಮನೆಯಲ್ಲಿ ಭಾಳ ದಿವಸಕ್ಕೊಂದು ಗಂಡು ಮಗು ಹುಟ್ಟದ, ಆ ಮಗುವಿಗೆ ಮುತ್ತು ಕೊಡೋ ಮುಂದೆ, ಅದರ ಕೂದಲು ವರ್ಣೆ ಮಾಡೋ ಮುಂದೆ, ಅದರ ಹಲ್ಲು ವರ್ಣೆ ಮಾಡೋ ಮುಂದೆ ಯಾರೋ ನೆನೆಯರು ನಿನ್ನನು. ಮಗ ಬೆಳೆದು ದೊಡ್ಡವನಾಗಿ ಸೊಸೆಯೊಂದಿಗೆ ಸೇರಿ ಒದ್ದು ಹೊರಗೆ ಹಾಕಿದಾಗ ನೆನೆದು ಬೈವರು ನಿನ್ನನು.
ಇದು ಜೀವನ ಹಿಂಗೆ ಅದ, ಜೀವನ ಹಿಂಗೆ ಅದ. ಅದಕ್ಕೆ ಸುಖ ದುಃಖ ಬಂದಾಗಲೂ ಪರಮಾತ್ಮನನ್ನು ನೆನೆಬೇಕು. ಇವರು ಬಂದು, ಅಮ್ಮ ತಾಯಿ ನಮಗಿಂಥ ಕಷ್ಟ ಬಂದದ, ಸುಖದೊಳಗೆ ನಮ್ಮ ಕೈ ಹಿಡಿದಿದಿ, ಕಷ್ಟದೊಳಗೆ ಕೈ ಹಿಡಿ ಅಂತ ಬೇಡಿಕೊಂಡಾಗ ತಾಯಿ ಒಂದು ಮಾತಂದ್ಲಂತ, ನೀವೇನು ಚಿಂತೆ ಮಾಡಬೇಡ್ರಿ. ಪ್ರಪಂಚದೊಳಗೆ ಇದೊಂದು ಶಬ್ದ ಭಾಳ ಚಂದದ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಯಾರು ಅಂದ್ರಂತ ತಿಳ್ಕೊರಿ, ಅವ್ರು ನಮಗೇನು ಹೆಲ್ಪ್ ಮಾಡ್ಲಿಕ್ಕೂ ಚಿಂತಿಲ್ಲ, ನಮಗೊಂದು ಸ್ವಲ್ಪ ಧೈರ್ಯ ಇರ್ತದೆ. ಹೌದಾ? ಅಡುಗೆ ಮನೆಯೊಳಗೆ ರೊಟ್ಟಿ ಬಡಿತಕ್ಕಂಥ ತಾಯಿ ಅಡುಗೆ ಮನೆಗೆ ರೊಟ್ಟಿ ಮಾಡ್ತಿರ್ತಾಳೆ, ಅಂಗಳದ ಕೂಸು ಆಡ್ತಿರ್ತದೆ. ಆಕೆ ಏನು ಮಾಡ್ತಿರ್ತಾಳೆ, ಏ ತಮ್ಮ ಅಂತಿರ್ತಾಳೆ, ನನ್ನ ನೋಡು. ಅಲ್ಲಿ ಅಡುಗೆ ಮನೆಗಿದ್ದೆ ಒಂದು ಸಲ ಕೂಗಿದ್ಲು ಅಂತಂದ್ರೆ ಆ ಮಗು ಏನಂತದ, ನಮ್ಮವು ನನ್ನ ಸಂಗಟ ಹಾಳ ಅಂತ ಅದು ಅಲ್ಲೇ ಆಡ್ತಿರ್ತದೆ. ಸ್ವಲ್ಪ ಹೊತ್ತಾಕಿನ ತಾಯಿ ದನಿ ಕೇಳಲಿಲ್ಲ ಅಂದ್ರೆ ಅದು ಅಳ್ಳಕ್ಕೆ ಶುರು ಮಾಡ್ತದೆ. ಹಂಗೆ ಭಕ್ತನಾದವನು ಭಗವಂತನ ಮುಂದೆ, ಭಗವಂತ ದೇವರ ಸಂಗಟ ಜೊತೆಗಿದ್ರೆ ಯಾವತ್ತೂ ಕೂಡ ಭಯವಿಲ್ಲ. ತಾಯಿ ಹೇಳಿದಂಥ ಸಿದ್ಧ ಪರ್ವತದ ಬಗಳಂಬ, ಶಿರಸಿಯ ಮಾರಿಕಾಂಬ, 7 ಗ್ರಾಮದೇವಿ ಹೇಳಿದಂಥ ನಿಮ್ಮ ಜೊತೆಗೆ ನಾನು ಸದಾ ಇರ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ, ಹಿಮಾಲಯ ಪರ್ವತದಲ್ಲಿ ಕೂಡ್ತೀನಿ ಅಂದ್ರು. ನಮ್ಮ ಭಾರತದ ಉತ್ತರ ಭಾಗಕ್ಕಿರ್ತಕ್ಕಂಥ ಹಿಮಾಲಯ ಪರ್ವತದೊಳಗೆ ನಾನೊಬ್ಬ ಪಾರ್ವತಿಯ ರೂಪದಲ್ಲಿ ಕೂಡ್ತೀನಿ, ಮನುಷ್ಯ ರೂಪವನ್ನು ತಾಳಿಕೊಂಡು ಕೂಡ್ತೀನಿ, ಅತ್ಯಂತ ಚೆಲುವೆಯಾಗಿ ಕೂಡ್ತೀನಿ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳಾಗಿ ಕೂಡ್ತೀನಿ, ನೀವೆಲ್ಲರೂ ಸುಮ್ಮನಿರ್ರಿ, ಇದ್ರಾಗ ಅಡ್ಡು ಬರಬೇಡ್ರಿ ಅಂತ ಯಾರಿಗೆ ಹೇಳಿದ್ಲು? ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ಎಲ್ಲ ದೇವತೆಗಳಿಗೆ ಹೇಳ. ಅವಾಗ ಅವ್ರು ಹೇಳಿದ್ರಂತ, ನಮ್ಮ ವಾಹನಗಳನ್ನು ಕಸ್ಕೊಂಡಾರ, ನಮ್ಮ ಕುರ್ಚಿ ಕಸ್ಕೊಂಡಾರ, ನಮ್ಮ ಅಧಿಕಾರ ಕಸ್ಕೊಂಡಾರ, ನಮ್ಮ ಜಾಗ ಕಸ್ಕೊಂಡಾರ. ಆವಾಗ ತಾಯಿ ಹೇಳ್ತಾಳೆ, ಸ್ವಲ್ಪ ಹೊತ್ತು ಹಂಗಿರ್ರಿ, ಸ್ವಲ್ಪ ದಿವಸ ಹಂಗಿರ್ರಿ, ಕಷ್ಟಗಳು ಬರ್ತಾವೆ. ಜೀವನದಲ್ಲಿ ನಿಮಗೆ ಕಷ್ಟಗಳು ಬರಲಿಲ್ಲ ಅಂತಂದ್ರೆ ಅದಕ್ಕೆ ಜೀವನ ಅಂತ ಅನ್ನಂಗಿಲ್ಲ. ನಮ್ಮ ಕಾರ್ ಬರೋ ಟೈಮ್ನೊಳಗೆ, ನಮ್ಮದೋ ಇನ್ನೊಬ್ರದ್ದು ಕಾರ್ ಬರೋ ಟೈಮ್ನೊಳಗೆ 1-4 ಕಿಲೋಮೀಟ್ರ್ ಚಲೋ ರಸ್ತೆ ಬರ್ತದೆ, 1-2 ಕಿಲೋಮೀಟ್ರ್ ತೆಗ್ಗು ಬರ್ತದೆ, 1 ಕಿಲೋಮೀಟ್ರ್ ಸುಮಾರು ಬರ್ತದೆ, ಮತ್ತೆ ಚಲೋ ಬರ್ತದೆ, ತೆಗ್ಗು ಜೀವನದೊಳಗೆ ಸುಖ ದುಃಖಗಳು ಹಂಗೆ ಇರ್ತಾವೆ. ಅದನ್ನು ಇದು ಮಾಡ್ಲಿಕ್ಕೆ ಹಂಗಲ್ಲ. ಅದಕ್ಕೆ ಯಾವತ್ತೂ ಕೂಡ ಸುಖ ಮತ್ತು ದುಃಖಗಳು ಹೆಂಗಂತ ಕೇಳಿದ್ರೆ, ಸುಖವು ದೂಡುವ ಬಿಸಿಲು, ದುಃಖ ನಿಂತ ನೆರಳ, ಒಂದು ಬಿಟ್ಟೊಂದು ದೊರೆಯಾವು. ಇದೊಂದು ನೋಟದ. ಇದಕ್ಕೆ ಈ ಕಡೊಂದು ಮಾರಿ ಅದ, ಈ ಕಡೊಂದು ಮಾರಿ ಅದ. ಅಕಸ್ಮಾತ್ ನಾ ಇದು ನಿಂಗೆ ಹರಿದ್ರೆ ಇದಕ್ಕೆ 25 ಆಗ್ತದೆ, ಇದು ಆಗಂಗಿಲ್ಲ. ಒಂದು ನೋಟನ್ನು, 500 ರೂಪಾಯಿ ನೋಟನ್ನು ನಡುವೆ ಹರಿದ್ರೆ ಅದು 250, 250 ಆಗಂಗಿಲ್ಲ. ಎರಡೂ ಕಡೆ ಇದ್ದಾಗಿರ್ತದಲ್ಲ, ಹಂಗೆ ಜೀವನದೊಳಗೆ ಸುಖ ಮತ್ತು ದುಃಖಗಳು ಎರಡೂ ಕೂಡಿರ್ತವ. ಸುಖ ಬಂದಾಗೂ ಹಾಗೆ. ಅದಕ್ಕೆ ನಾಳೆ 29ನೇ ತಾರೀಕು ಯಾವ ಹಬ್ಬ ಅದ? ಹಂಚಿನಾಳದಾಗ ಅದ ಇಲ್ಲ ಹಬ್ಬ? ಯುಗಾದಿ ಹಬ್ಬ ಅದ. ನಮ್ಮ ಭಾರತೀಯರ ಹೊಸ ವರ್ಷ ಯಾವುದು ಅಂತಂದ್ರೆ ಯುಗ ಅಂದರೆ ವರ್ಷ, ಆದಿ ಯುಗದ ಆರಂಭ 29ನೇ ತಾರೀಕು. ನೀವೆಲ್ಲರೂ ನಿಮ್ಮ ಬಂಧು ಬಳಕ ಮನೆಯೊಳಗಿದ್ದವರಿಗೆಲ್ಲ ಹೊಸ ವರ್ಷದ ಶುಭಾಶಯ ಅಂತ ಹೇಳ್ರಿ. ಅದೇನು ಜನವರಿ 1ಕ್ಕೆ ಬಂತಲ್ಲ, ಅದು ನಮ್ಮ ಹೊಸ ವರ್ಷ ಅಲ್ಲ, ಅದು ಬ್ರಿಟಿಷರು ಬಿಟ್ಟು ಹೋದ ಹೊಸ ವರ್ಷ. ಅದು ಡಿಸೆಂಬರ್ 31ನೇ ತಾರೀಕು ಹೊಸ ವರ್ಷ. ಹೆಂಗೆ ಆರಿಸ್ಕೋತಾರೆ ನೋಡ್ರಿ ನೀವು. ಒಂದರ ಒಂದು ಹೆಂಡದ ಅಂಗಡಿ ಜಾಗ ಕಡಿಮೆ ಇರಂಗಿಲ್ಲ, ಅಷ್ಟು ಫುಲ್ ಇರ್ತದೆ. ಕುಡಿದು ನಿಷೇಧದೊಳಗೆ ಆ ವರ್ಷವನ್ನು ಸ್ವಾಗತ ಮಾಡ್ತೀವಿ. ನಮ್ಮ ಹೊಸ ವರ್ಷ ಹೆಂಗಂದ್ರೆ ಬೇವು ಬೆಲ್ಲ ಎರಡು ಕೂಡಿ ಸುಖ ದುಃಖಗಳು ಒಂದೇ ಅವಂತಿಕೊಂಡು ನಾವು ಕುಡಿತೀವಲ್ಲ, ಅದು ನಿಜವಾದ ಹೊಸ ವರ್ಷ. ಅಮ್ಮ ನಮಗೆ ಬೇವು ಇರಲಿ, ಬೆಲ್ಲವೂ ಇರಲಿ, ಸುಖವೂ ಇರಲಿ, ದುಃಖವೂ ಇರಲಿ ಅಂತ ಕೇಳ್ಕೊಳ್ತಕ್ಕಂಥ ಹೊಸ ವರ್ಷ. ತಪ್ಪದೆ ನಾಳೆ 29ನೇ ತಾರೀಕು ಯುಗಾದಿ ಪಾಡ್ಯ ದಿವಸ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳ್ರಿ ನೀವು. ನನ್ನ ಕಾಮಧೇನು ಹೋಯ್ತು, ನನ್ನ ಕುದುರೆ ಹೋಯ್ತು, ನನ್ನ ಆನೆ ಹೋಯ್ತು, ನನ್ನ ಕಲ್ಪವೃಕ್ಷ ಹೋಯ್ತು, ನನ್ನ ಸಿಂಹಾಸನ ಹೋಯ್ತು, ನನ್ನ ಮುತ್ತುರತ್ನ ಹೋಯ್ತು ಅಂತ ಎಲ್ಲರೂ ದೇವತೆಗಳು ಮಾಡಿದ್ರೆ ತಾಯಿ ಒಂದೇ ಮಾತು ಹೇಳಿದ್ಲು, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಕೊಡ್ತೀನಿ, ಮುಂದೆ ಬಂದದ್ದು ನನಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಎಂದು ನಿರ್ಜನರಿಗೆ ಅಭಯವನಿತ್ತು ಹಿಮಚಲದೊಳಗಿರುವೇನೆಂದು ಹೇಳಿ, ಮೋಹನದ ರೂಪಿಂದ ಕೂಡಲಿಕ್ಕಾಗಿ ಸೌಂದರ್ಯ ಒಂದು ಹೊಳೆದುದು ದೆಸೆಗೆ ಕೇಳೆಂದ. ಬಹುಶಃ ಇಡೀ ದೇವಿ ಪುರಾಣದಲ್ಲಿ ಈ ಸಲ ಏನು ದೇವಿ ಆಕಾರ ತಾಳ್ತಾಳಲ್ಲ ಪಾರ್ವತಿ, ಇದರಷ್ಟು ಚೆಲುವಾದ ರೂಪವನ್ನು ಆಕೆ ಯಾವಾಗೂ ತಾಳಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಚೆಲುವಿಕೆ ಸೌಂದರ್ಯ ಅನ್ನೋದು ಹುಟ್ಟಿದ್ದೇ ಪಾರ್ವತಿಯಿಂದ. ಗೊತ್ತಿರಲಿ ನಿಮ್ಗೆ, ಪಾರ್ವತಿಯಿಂದನೇ ಚೆಲುವಿಕೆ ಹುಟ್ಟಿದ. ಆ ತನ್ನ ಚೆಲುವನ್ನೆಲ್ಲ ಮೈತುಂಬ ಮಾಡಿಕೊಂಡು ಶುಭ್ರವಾದ ಬಿಳಿ ಬಟ್ಟೆಯ ಸೀರೆಯನ್ನು ಉಟ್ಟುಕೊಂಡು, ಶುಭ್ರವಾದ ಬಿಳಿ ಬಣ್ಣದ ಸೀರೆ ಉಟ್ಟುಕೊಂಡು, ತನ್ನ ಕೂದಲನ್ನೆಲ್ಲ ಹರವಿಕೊಂಡು, ಕೊರಳಲ್ಲಿ ಒಂದು ಮುತ್ತಿನ ಹಾರವನ್ನು ಹಾಕಿಕೊಂಡು, ಕೈಯಲ್ಲಿ 2 ಬಳೆಗಳನ್ನಿಟ್ಟುಕೊಂಡು, ಕುಂಕುಮವನ್ನಿಟ್ಟುಕೊಂಡು, ವಜ್ರದ ಮೂಗುತಿಯನ್ನು ಧರಿಸಿಕೊಂಡು ಹಿಮಾಲಯ ಪರ್ವತದ ಒಂದು ಗುಡ್ಡದ ಮೇಲೆ ಹೋಗಿ ಕುಂತುತ್ತಾಳೆ.
ಆ ಸಮಯದಲ್ಲಿ ಕತೆ ಭಾಳ ಚಲೋ ಅದ. ಒಂದು ತಿಂಗಳೇನರ ಹಂಚಿನಾಳವ್ರು ಹಚ್ಚಿದ್ರಿ, ಇದು ಬೇರೆ ಐತೆ ಕತೆ ಇದ್ರದ್ದು. ಇರಲಿ. ಆ ಸಮಯದಲ್ಲಿ ಯಾವಾಗ ಹೋಗಿ ಪಾರ್ವತಿ ಅಲ್ಲಿ ಕುಂತ್ಲಲ್ಲ, ಆ ಸಮಯದಲ್ಲಿ ಚಂಡಮುಂಡರು, ಹೆಸರು ನೋಡ್ರಿ ಹಂಗವು. ಚಂಡ ಅನ್ನೋ ಒಬ್ಬರು ರಾಕ್ಷಸ, ಮುಂಡ ಅನ್ನೋನಿಬ್ಬರು ರಾಕ್ಷಸ. ಇವು ಯಾರು ಸೈನಿಕರಂದ್ರೆ ಶುಂಭ ನಿಶುಂಭರ ಸೈನಿಕರು. ಈಗ ನಾವು ಒಬ್ಬ ದೊಡ್ಡ ಶ್ರೀಮಂತ ಅನ್ನೋದ್ರ ಮನೆಗೆ ಒಂದು 4 ಮಂದಿ ಆಳು ಮಕ್ಕಳು ಇರ್ತಾರಲ್ಲ, ಹಂಗ ಶುಂಭ ಅಂತಕ್ಕಂಥ ರಾಜನಿಗೆ ಚಂಡ ಮತ್ತು ಮುಂಡರು ಬಂದು ದೇಶವನ್ನು ತಿರುಗುತ್ತಾ ಬೇಟೆಯಾಡುತ್ತಾ ಅಲ್ಲಿಗೆ ಬಂದರು. ದೇಶವನ್ನು ತಿರುಗಾಡುತ್ತಾ, ಗಲ್ಲಿಗಳನ್ನು ತಿರುಗಾಡುತ್ತಾ ಸೀದಾ ಎಲ್ಲಿಗೆ ಬಂದರು ಅಂತಂದ್ರೆ, ಇಕ್ಕಿ ಕುಂತಿದ್ದಲ್ಲ ಎಲ್ಲಿ, ಹಿಮಾಲಯ ಪರ್ವತ, ಅಲ್ಲಿಗೆ ಬಂದು ನೋಡಿದ್ರಕ್ಕಿನ್ನ ಅರೇ ಏನು ಸೌಂದರ್ಯ, ಏನು ಚೆಲುವು, ಏನು ಮೈಮಾಟ, ಏನು ಎತ್ತರ, ಏನು ಬಣ್ಣ, ಏನು ಕೂದಲು ವರ್ಣನೆ ಮಾಡಬೇಕಾ, ಆಕೆ ಹಲ್ಲುಗಳನ್ನು ವರ್ಣನೆ ಮಾಡಬೇಕಾ, ಆಕೆ ಅಂಗಸಂಷ್ಠ ವರ್ಣನೆ ಮಾಡಬೇಕಾ, ಆಕೆನ ಹೈಟ್ ವರ್ಣನೆ ಮಾಡಬೇಕಾ, ನೋಡಿಕೊಂಡು ತಲೆ ಕೆಟ್ಟೋಯ್ತು. ಯಾರಿಗೆ? ಚಂಡಮುಂಡರಿಗೆ. ಇವಕ್ಕೆ ಯಾಕೆ ರಾಕ್ಷಸರು ಅಂತಾರಂದ್ರೆ, ನಾವು ರಾಕ್ಷಸರು, ಆಕೆ ಮಾನವರು, ನಮಗೂ ಆಕೆಗೆ ವ್ಯತ್ಯಾಸ ಅದಂತ ಗೊತ್ತಾಗಂಗಿಲ್ಲ, ಅದಕ್ಕೆ ಇವಕ್ಕೆ ಶುಂಭ ಅಂತಾರೆ. ಅದೇ ವ್ಯತ್ಯಾಸ. ಆ ಸಮಯದಲ್ಲಿ ಚಂಡಮುಂಡರು ದೇಶವನ್ನು ತಿರುಗುತ್ತಾ ಬೇಟೆಯಾಡುತ್ತಾ ಅಲ್ಲಿಗೆ ಬರುತ್ತಾರೆ. ಹಿಮಾಲಯ ಪರ್ವತದಲ್ಲಿ ಕುಳಿತಿರ್ತಕ್ಕಂತಹ ತಾಯಿಯನ್ನು ನೋಡಿ ಒಂದೇ ಅನಿಸ್ತಂಥವ್ರಿಗೆ, ಈಕೆ ಎಷ್ಟು ಚಂದಿದ್ರು ನಮ್ಮ ಶುಂಭರಾಜನಿಗೆ ಈಕಿನ ಹೆಂಡತಿನ ಮಾಡಬೇಕು ಅಂತ ಅನಿಸ್ತು. ಅಜ್ಞಾನ ಹೆಂಗದಲ್ಲ. ನಮ್ಮ ಶುಂಭ ಅಂತಕ್ಕಂಥ ನಮ್ಮ ರಾಜ ಇದ್ದಾನಲ್ಲ, ಆ ರಾಜನಿಗೆ ಈಕಿನ ಏನು ಮಾಡಬೇಕು? ಒಯ್ದು ಅವ್ರೇನು ತಿಳ್ಕೊಂಡ್ರಂದ್ರೆ, ಈಕಿ ಭಾಳ ಚಂದ ಕಾಣಿಸ್ಲಕ್ಕ ಹೇಳಿದ್ರೆ ಆಕೆ ನಿಂಗೆ ದರ 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 ಹಿಡ್ಕೊಂಡು ಎಳೆದು ಒಯ್ದು ಶುಂಭನ ಕೈಯಿಂದ ತಾಳಿ ಕಟ್ಟಿಸ್ಲಕ್ಕೆ ಬರ್ತದಂತ ತಿಳ್ಕೊಂಡಿದ್ರು. ಅಲ್ಲಿ ಹೋಗಿ ಶುಂಭನಿಗೆ ಹೆಂಡತಿಯನ್ನಾಗಿ ಮಾಡಿದರೆ ಹೇಗೆ ಎಂಬ ವಿಚಾರ ಮೂಡಿತು. ಯಾವಾಗ ತಲೆಯಾಗ ವಿಚಾರ ಬಂತಲ್ಲ, ಸೀದಾ ಹೋಗಿ ಯಾರಿಗೆ ಹೇಳ್ತಾರೆ? ಶುಂಭ. ಅದು ಶುಂಭ ಬಿದ್ದಿತ್ತು, ಹೊಂಬ ಅದು ಸುಂಬ ಬಿದ್ದಿದ್ದ. ಮಹಾರಾಜ ಹೇಳು ಅಂದ್ರೆ ಅವನಿಗೆ, ಹೇಳು ಯಾಕ? ಇವತ್ತು ನಾವು ಬೇಟೆಯಾಡುತ್ತಾ ಹಿಮಾಲಯ ಪರ್ವತಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಎತ್ತರವಾದ ಒಂದು ಕಟ್ಟೆಯ ಮೇಲೆ ಒಬ್ಬ ಚಲುವಾದ ಹೆಣ್ಣು ಮಗಳನ್ನು ನೋಡಿದ್ದೀವಿ. ಎಷ್ಟು ಸುಂದರಿ ಅಂದ್ರೆ ಹೇಳಕ್ಕೆ ಬರಂಗಿಲ್ಲ. ಇದು ಮಾತು ಭಾಳ ಮಜಾ ಅದ ನೋಡ್ರಿ. ಮೊನ್ನೆ ನಾವು ಹೇಳ್ತೀನಿ ಕೇಳ್ರಿ, ನಿಮ್ಗೆ ಹೇಳ್ತೀನಿ ಕೇಳ್ರಿ, ಹೇಳಕ್ಕೆ ಬರಲ್ಲ ಅಂತಂತವು. ಹೇಳ್ತೀನಿ ಕೇಳ್ರಿ ಹೇಳಕ್ಕೆ ಬರಂಗಿಲ್ಲ ಅಂದ್ರೆ ಶಬ್ದಗಳ ಮೂಲಕ ಅದನ್ನು ವರ್ಣನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂಥ ಚೆಲುವು, ಅಂಥ ರೂಪ, ಅಂಥ ಎತ್ತರ, ಅಂಥ ಮೈಬಣ್ಣ, ಬಂಗಾರದ ಮೈಬಣ್ಣ, ಕಪ್ಪಾದ ಕೂದಲು, ಕೊರಳೊಳಗೆ ಅದ್ಭುತವಾಗಿರ್ತಕ್ಕಂಥ ಮುತ್ತಿನ ಹಾರ. ಏನು ವರ್ಣನೆ ಮಾಡ್ಬೇಕು? ಅದು ಶುಂಭ ಅಂತಂತ ಹಿಡ್ಕೊಂಡು ಎಳ್ಕೊಂಡು ಬರ್ಬೇಕಿಲ್ಲ ಅಂತಂತವು. ನೋಡ್ರಿ ಅದು ಹೆಂಗದ ಶುಂಭ. ಈ ಜಗತ್ತಿನಲ್ಲಿ ಗೊತ್ತಿರಲಿ, ಯಾವ ವಸ್ತು ಚಂದ ಕಾಣ್ತದ, ಯಾವುದು ನಮಗೆ ಬೇಕಾಗ್ತದಲ್ಲ ಅದನ್ನೆಲ್ಲ ನಂದು ಅಂತಕ್ಕಂಥ ಭಾವನೆ ಶುಂಭ. ಈ ಶುಂಭ ಅದನ್ನೇ ಮಾಡಿದ. ಆಕಿನ ಹಿಡಿದು ದರ 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 ಎಳ್ಕೊಂಡು ಬರ್ಬೇಕಂತಂದಂತ. ಆಗ ಅವಂದ್ರಂತ ಆಕೆ ಸುಮ್ಮನೆ ಕುಂತಿದ್ಲು. ಮೊದಲು ಬಂದು ನಿನಗೆ ಸುದ್ದಿ ಹೇಳಿ ಆಮೇಲೆ 4 ಮಂದಿ ಹೋಗಿ ಆಕಿನ ದರ 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 ಎಳ್ಕೊಂಡು ಬರ್ತೀವಿ. ದರ ದರ ಎಳ್ಕೊಂಬರ್ಲಕ್ಕೆ ನಾಯಿ ಮರಿ? ಹಾಂ ಹೌದಾ? ಹಂಗಂತ ಹೇಳಿ ಮತ್ತೆ ಹೇಳಿದ್ರಂತ, ನಮ್ಮ ಅರಮನೆಯಲ್ಲಿ ಬಂಗಾರದ ಬೆಳ್ಳಿಯದ, ಶುಂಭನ ಅರಮನೆಯ ಬಾಗಿಲುಗಳನ್ನು ಬಂಗಾರದಿಂದ ಮಾಡಿದ್ರು ಅಂತ ಹೇಳ್ತಾರೆ. ಬಂಗಾರದ ತಗಡ ಹೊಡೆದ್ರೆ ಅಂತ ತಿಳ್ಕೊಬೇಡ್ರಿ. ಅವು ಏನು ಚೌಕಟ್ಟಿದ್ವಲ್ಲ, ಚೌಕಟ್ಟುಗಳು ಬಂಗಾರದವು ಇದ್ದು ಅಂತ, ತೂಗ ಮಂಚ ಬಂಗಾರದಿತ್ತಂತ. ಹಂಗ್ರಿ ಅಂತ ನೀವು ಅನ್ಬೋದಲ್ಲ. ಹಾಂ ನಾವು ಅಷ್ಟು ಬಂಗಾರ ನಮ್ಮ ಮನೆಗೆ ಏಟಿರ್ತದೆ ಬಂಗಾರ ಭಾಳ ಅಂದ್ರೆ 5 ಇಲ್ಲ 10 ಇಲ್ಲ 20 ಇಲ್ಲ 30 ಇಲ್ಲ 40 ಇಲ್ಲ 50 ತೊಲಿ ಬಂಗಾರದ್ರೆ ಅವ್ರೇನು ರೀ ಭಾಳ ದೊಡ್ಡ ಶ್ರೀಮಂತ ಅಂತೀವಿ ನಾವೀಗಲ್ಲ. ನೀವು ಮೈಸೂರು ಅರಮನೆ ನೋಡ್ಲಿಕ್ಕೆ ಹೋದವ್ರು ಭಾಳ ಜನ ಇರಬೇಕಲ್ಲಿ. 750 ಕಿಲೋ ಬಂಗಾರದ್ದು 757 ಕ್ವಿಂಟಲ್ ತೂಕದ ಅಂಬಾರಿ ಅದ. ಅದರೊಳಗೆ ಚಾಮುಂಡೇಶ್ವರಿನ ಕುಂದ್ರಿಸಿ ಮೆರೆಸ್ತಾರೆ ಅವರು. 3.5 ಕ್ವಿಂಟಲ್ದ ಸಿಂಹಾಸನದ, ಅಷ್ಟು ತೂಕದ್ದದ. ನಾನಾ ರತ್ನಗಳು ನಮ್ಮಲ್ಲಿವೆ. ಆನೆ ಇದೆ, ಐರಾವತ ಇದೆ, ಬೆರಳಿ ಇದೆ, ಬಂಗಾರದೆ, ರತ್ನ ಇದೆ, ಸಿಂಹಾಸನ ಇದೆ, ಮರಕತ ಇದೆ, ನೀಲ ಇದೆ, ಪಚ್ಚೆ ಇದೆ. ನಮ್ಮ ಅರಮನೆಯಲ್ಲಿ ಇಲ್ಲ ಅನ್ನೋದೇ ಇಲ್ಲ, ಇಲ್ಲ ಅನ್ನೋದೇ ಇಲ್ಲ.
ಆದ್ರೆ ಒಂದಿಲ್ಲ ನಾವು. ನಮ್ಮ ಅರಮನೆಗೆ ಎಲ್ಲಿ ನೋಡಿದ್ರು ಬಂಗಾರ ಬಿದ್ದದ. ಶುಂಭನ ಅರಮನೆಗೆ ಪಾವಂಟಿಗೆಗಳನ್ನು ಬಂಗಾರದ ಮಾಡಿದ್ರು. ಬಂಗಾರದ ಮೇಲೆ ಕಾಲಿಟ್ಟು ಇರ್ತಿದ್ರಂತ. ಏನಿರ್ಬೇಕು ಅವನು? ನಮ್ಮ ಅರಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಬಂಗಾರ, ಎಲ್ಲಿ ಬೇಕಲ್ಲಿ ಮುತ್ತು, ಎಲ್ಲಿ ಬೇಕಲ್ಲಿ ರತ್ನ, ಎಲ್ಲಿ ಬೇಕಲ್ಲಿ ವಜ್ರ, ಎಲ್ಲಿ ಬೇಕಲ್ಲಿ ವೈಡೂರ್ಯಗಳು ರಾಶಿ 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 ಬಿದ್ದದ. ಒಂದು ರತ್ನ ನಮ್ಮ ಅರಮನೆಯೊಳಗಿಲ್ಲ. ಯಾಕಂದ್ರೆ ಸ್ತ್ರೀ ರತ್ನ ಒಂದಿಲ್ಲ. ಸ್ತ್ರೀ ಹೆಣ್ಣು ಮಗಳಂತಕ್ಕಂಥ ರತ್ನ ಒಂದು ನಮ್ಮ ಅರಮನೆಯಲ್ಲಿಲ್ಲ. ನೀವು ಒಂದೇ ಅಂದ್ರೆ ಆಕಿನ ಕರ್ಕೊಂಬರ್ತೀವಿ, ನಾಳೆಗೆ ಒಳಗೆ ಊದಿಸ್ಬಿಡಮ್ಮ, ಗಟ್ಟಿ ಮೇಳ ಅಂತಾರಲ್ಲ, ಮಾಡಮ್ಮಂತ ಅಂದಾಗ ಆಗ ಶುಂಭ ಹೇಳಿದ, ಎಳೆದುಕೊಂಡು ಬರಬೇಕಾಗಿತ್ತು, ಕರೆದುಕೊಂಡು ಬರಬೇಕಾಗಿತ್ತು, ಇಲ್ಲಂದ್ರೆ ಎಳ್ಕೊಂಡು ಬರ್ಬೇಕಾಗಿತ್ತು ಅಂತ. ಕರ್ಕೊಂಬರ್ಬೇಕಾಗಿತ್ತು, ಇಲ್ಲಂದ್ರೆ ಎಳ್ಕೊಂಡು ಬರಬೇಕಾಗಿತ್ತು. ತಕ್ಷಣ ಏನು ಮಾಡಿದ ಗೊತ್ತಮ್ಮ ಶುಂಭ? ತಕ್ಷಣ ಏನು ಮಾಡಿದಂದ್ರೆ, ಬಾರೆಲವ ಸುಗ್ರೀವ, ಸುಗ್ರೀವ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನು ಕರೆದ. ಅವನು ರಾಕ್ಷಸನೇ, ಆದರೂ ಒಳ್ಳೆಯ ರಾಕ್ಷಸ. ಯಾಕಂದ್ರೆ ಇಡೀ ದೇವಿ ಪುರಾಣದಲ್ಲಿ ಮಧು ಸಾಯ್ತಾನ, ಕೈಟಭ ಸಾಯ್ತಾನ, ಚಿಕ್ಷುರ ಸಾಯ್ತಾನ, ಬಿಡಾಲ ಸಾಯ್ತಾನ, ಋಷಿಲೋಮ ಸಾಯ್ತಾನ, ಮಹಿಷಾಸುರ ಸಾಯ್ತಾನ, ರುದಗ್ರ ಸಾಯ್ತಾನ, ಚಂಡ ಸಾಯ್ತಾನ, ಮುಂಡ ಸಾಯ್ತಾನ, ಶುಂಭ ಸಾಯ್ತಾನ, ನಿಶುಂಭ ಸಾಯ್ತಾನ, ರಕ್ತಬೀಜ ಸಾಯ್ತಾನ. ಅವರೆಲ್ಲರೂ ಸತ್ರು ಕೂಡ ಒಬ್ಬ ರಾಕ್ಷಸ ಮಾತ್ರ ಸಾಯಂಗಿಲ್ಲ. ಅವನ ಹೆಸರೇ ಸುಗ್ರೀವ. ಯಾಕಂತ ಕೇಳಿದ್ರೆ, ಗ್ರೀವ ಅಂದ್ರೆ ಕಂಠ, ಸು ಅಂದ್ರೆ ಒಳ್ಳೆಯದು. ಯಾರ ಕಂಠ ಒಳ್ಳೆಯದಿದೆ, ಯಾರ ಮಾತು ಒಳ್ಳೆಯದದ, ಜಗತ್ತಿಗೆ ಅವನಲ್ಲಿ ಸಾವಿಲ್ಲ ಅಂತ ಅರ್ಥ, ಮತ್ತೊಂದಿಲ್ಲ. ನೀವು ಸುಂದರವಾದ ಮಾತು ಆಡ್ರಿ, ಜೀವನದಲ್ಲಿ ಇಡೀ ಊರು ನಿಮ್ಮನ್ನು ನೆನೆಸ್ತದೆ. ನಿಮ್ಮ ನಾಲಿಗೆ ಮೇಲೆ 4 ಒಳ್ಳೆಯ ಶಬ್ದಗಳಿದ್ದು ಅಂತ ತಿಳ್ಕೊಡ್ರಿ. ನಾ ಹೇಳಿದ್ನಲ್ಲ ನಿನ್ನ ಊಟಕ್ಕೆ ಕರೆ ಟೈಮ್ನಾಗ ಯಪ್ಪ ಬರ್ರಿ ಅಂತ. ಹಂಗೆ ಬರೋದೆ, ಉಣತ್ಯಾ ಏನಿಲ್ಲ ಅಂತಂದ್ರೆ ಎಷ್ಟು ಮಜಾ ಅದಲ್ಲ. ಮಾತು ಯಪ್ಪ ಬರ್ರಿ ಇವತ್ತು ಅನ್ನ ಉಂಡ್ರಿ ಅನ್ನೋದ್ರ ಬದಲಿ ಅವಾಗ ನಾವೇನಂದ್ವಿ, ಇಲ್ಲರಿ ನಮ್ಮ ಊಟ ಇಲ್ಲಿ ಈಗ ಜಸ್ಟ್ ಇನ್ನೇ ಈಗ ಹಂಚಿ ನಡೆದ ನಮ್ಮ ಪ್ರಸಾದ ಆಗ್ಯದ, ಪುರಾಣ ಹೇಳಿ ಹೊಂಟ್ರಿಪ್ಪ, ಯಾವ್ರಿಗೆ ಹೊಂಟ್ರಿಪ್ಪ, ಯಪ್ಪ ಒಳ್ಳೇದಾಗ್ಲಿಪ್ಪ, ಆಯ್ತು. ಎಷ್ಟು ಚಂದದ ಮಾತು. ಅದಕ್ಕೆ ನಾಲೆಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು. ಅದ್ರ ಬದಲಿ ನೀವೇನು ಊಟ ಕರಿತೀರೋ ನನಗೆ, ನನ್ನ ಊಟ ಕರಿತೀರಾ ಅಂತ ಅಂದಿದ್ದೆ ಅಂತಂದ್ರೆ ನನ್ನ ಮೇಲೆ ಅವ್ರ ಮೇಲೆ ನನಗೆ ಸಿಟ್ಟು ಬರ್ತದೆ. ಅದಕ್ಕೆ ಪ್ರಪಂಚದೊಳಗೆ ಒಂದಿಷ್ಟು ಸುಂದರವಾದ ಮಾತುಗಳನ್ನು ಆಡ್ರಿ. ಊರೊಳಗೆ ಯಾರಾದರೂ ಬಂದು ಯಪ್ಪ, ಅಣ್ಣ, ಕಾಕ, ಅಣ್ಣ, ಮಾಮ, ತಂಗಿ, ಅಕ್ಕ ಅಂತಕ್ಕಂಥ ಶಬ್ದಗಳನ್ನು ನೀವು ಬಳಸಿದ್ರಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ಸ್ವರ್ಗ ತಾನಾಗಿ ಇಳಿದು ಬರ್ತದೆ. ನಮ್ಮ ದೇಶ ಎಂಥದ್ದು ಗೊತ್ತಾ ನಿಮಗೆ? ಕಾಯಿಪಲ್ಯ ಮಾರ್ಲಕ್ಕೆ ಹೋಗಿರ್ತಾರಲ್ಲ, ಕಾಯಿಪಲ್ಯ ತರ್ಲಕ್ಕೆ ಹೋಗಿರ್ತೀವಲ್ಲ, ಕಾಯಿಪಲ್ಯ ತರ್ಲಕ್ಕೆ ಹೋದಾಗೂ ಕೂಡ ಅವ್ರಿಗೇನಂತೀವಿ, ಬದ್ನಿಕಾಯಿ ಹ್ಯಾಂಗ್ ಬೇ ಅಂತಾರೆ. ಕಡೆ ಬಿಜಾಪುರ ಕಡೆ ಹ್ಯಾಂಗ್ ಬೇ ಅಂದ್ರೆ ಹ್ಯಾಂಗ್ ಲೇ ಅಂತ ಅರ್ಥ ಮಾಡ್ಕೊಬೇಡ್ರಿ. ಹಳೆಗನ್ನಡದಲ್ಲಿ ಅಬ್ಬೆ ಅಂದ್ರೆ ತಾಯಿ. ಬದ್ನಿಕಾಯಿ ಹೆಂಗ ಅಬ್ಬೆ, ಹೆಂಗ ಅವ್ವ ಅಂದ್ರೆ ಕಾಯಿಪಲ್ಯ ಮಾರುವ ಹೆಣ್ಣು ಮಗಳನ್ನು ಕೂಡ ತಾಯಿ ಅಂತ ತಿಳ್ಕೊಂಡಿರ್ತಕ್ಕಂಥ ದೇಶ ಇದು. ಭೂಮಿಯನ್ನು ತಾಯಿ ಅಂದ್ವಿ, ನದಿಯನ್ನು ತಾಯಿ ಅಂದ್ವಿ. ಇಡೀ ನಮ್ಮ ಭಾರತದಲ್ಲಿ, ಇಡೀ ನಮ್ಮ ದೇಶದೊಳಗೆ ಗಂಡಸು ಮಕ್ಕಳ ಹೆಸರಿಟ್ಟು ಒಂದು ನದಿ ನಿಮಗೆ ಕೇಳಕ್ಕೂ ಸಿಗಂಗಿಲ್ಲ ನೋಡ್ರಿ. ಗಂಗಾ, ಯಮುನಾ, ಸರಸ್ವತಿ, ತಪತಿ, ಗಂಡಕಿ, ಕಾವೇರಿ, ಗೋದಾವರಿ, ಸಿಂಧು, ನರ್ಮದಾ, ಕೃಷ್ಣೆ, ಭೀಮೆ. ಅದನ್ನು ಕೃಷ್ಣ ಭೀಮ ಅಂತಾರ. ಅದ್ರ ಗಂಡಸ್ ಗಂಡಂಗೆ ಕಾಣ್ತಾ, ಅದ್ರ ಕೃಷ್ಣೆ ಭೀಮೆ. ಯಾಕಂದ್ರೆ ಫಲವನ್ನು ಕೊಡ್ತಕ್ಕಂಥ ನೀರು ಎಲ್ಲದಂತ ಕೇಳಿದ್ರೆ ನಿನ್ನಲ್ಲ ತಾಯಿ, ಜಗತ್ತಿಗೆ ಜೀವ ಕೊಡ್ತಕ್ಕಂಥ ಜಲ ಅಂತನ್ನುವ ಕಾರಣಕ್ಕಾಗಿ ಭೂಮಿಯನ್ನು ತಾಯಿ ಅಂದ್ವಿ, ಪ್ರಕೃತಿಯನ್ನು ದೇವತೆ ಎಂದ್ವಿ, ವನವನ್ನು ದೇವತೆ ಎಂದ್ವಿ, ನೀರನ್ನು ತಾಯಿ ಎಂದ್ವಿ, ಕಾಯಿಪಲ್ಯ ಮಾರೋ ಹೆಣ್ಣು ಮಗಳನ್ನು ಕೂಡ ತಾಯಿ ಅಂತ ಕರೆದ್ವಿ. ನೀವು ಅಮೇರಿಕ ಅಂತಕ್ಕಂಥ ದೇಶಕ್ಕೆ ಎಂದರೆ ಯಾರು ಹೋಗಿ ಬಂದಿರ್ಬೇಕು ಹಂಚಿನಳದವರು, ಆ ದೇಶದಲ್ಲಿ ಹಿಂಗಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ದೇಶಕ್ಕೆ, ಅಮೇರಿಕ ದೇಶಕ್ಕೆ ಹೋಗಿ ಚಿಕಾಗೋದಲ್ಲಿ ಒಂದು ಭಾಷಣ ಮಾಡಿದರು. ಭಾಷಣವನ್ನು ಮಾಡುವಾಗ ಅವರು ಆಡಿರ್ತಕ್ಕಂಥ ಮೊದಲನೇ ಶಬ್ದ ಯಾವುದಂತ ಕೇಳಿದ್ರೆ, ಮೈ ಡಿಯರ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಂದರು. ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಭಾರತ ದೇಶದಿಂದ ಬಂದಿರತಕ್ಕಂಥ ಸನ್ಯಾಸಿ ಅಮೇರಿಕಾ ದೇಶದ ನನ್ನ ಅಕ್ಕ ತಂಗಿಯರಿ ಅಂದಾಗ ಎಲ್ಲರೂ 3 ನಿಮಿಷ ಚಪ್ಪಾಳೆ ಹೊಡೆದ್ರಂತ. ಬಿಟ್ಟು ಬಿಡದೆ 3 ನಿಮಿಷ. ಯಾಕೆ ಹೊಡೆದ್ರಂದ್ರೆ ಅವ್ರಿಗೆ ಅಕ್ಕ ತಂಗಿಯರಿ ಅಂತ ಯಾರೂ ಕರೆದಿದ್ದೇ ಇಲ್ಲ. ಅಲ್ಲಿ ನಮ್ಮ ದೇಶದಲ್ಲಿ ಇಂಥ ಸಭೆಗಳಲ್ಲಿ ಮಾತಾಡುವಾಗ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಂದೆ ತಾಯಿಗಳೇ, ಬಂಧುಗಳು, ಎಷ್ಟು ಚಂದ ದೇಶ ನಮ್ಮದು. ಅದನ್ನು ಬಿಟ್ಟು ನಮಗೊಂದು ಮುಂದಿನ ಜನ್ಮ ಇದ್ದರೆ ಅಮೇರಿಕಾದಾಗೆ ಹುಟ್ಟಬೇಕು ಅಂತ ನಾವು ಆಸೆ ಪಡ್ತೀವಿ. ಅದು
ಕಲ್ಚರ್ ಅಂತಾರೆ, ಅದಕ್ಕೆ ಸಂಸ್ಕೃತಿ ಅಂತಾರೆ. ಅದಕ್ಕೆ ಒಂದು ಮಾತು ನಮ್ಮ ಸಂಸಾರವನ್ನು, ನಮ್ಮ ಜೀವನವನ್ನು ಬದಲಿ ಮಾಡ್ತದೆ. ಸ್ವಾಮಿ ವಿವೇಕಾನಂದರು ಹೋಗಿದ್ರಲ್ಲ, ಅಲ್ಲೊಬ್ಬ ಸುಂದರವ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಮಾರ್ಗ್ರೆಟ್ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು, ಚಲುವಾದ ಹೆಣ್ಣುಮಗಳು, ದೊಡ್ಡ ಶ್ರೀಮಂತ ಹೆಣ್ಣುಮಗಳು ವಿವೇಕಾನಂದರ ಹತ್ರ ಬಂದ್ಲಂತ. ಭಾಳ ಚಂದ ಕಥೆ. ಮಿಸ್ಟರ್ ವಿವೇಕಾನಂದ್ ಅವಂತ ಬರ್ರಿ ಕೂಡ್ರಿ ಅಂತ. ಆಗ ಆಕೆ ಕೇಳಿದ್ಲಂತ, ನಾನು ನಿಮ್ಮನ್ನು ಮದುವೆ ಆಗಬೇಕಂತ ಆಸೆಯದ. ಸ್ವಾಮಿ ವಿವೇಕಾನಂದರಿಗೆ ಅಮೇರಿಕ ದೇಶದ ಒಬ್ಬ ಹೆಣ್ಣು ಮಗಳು ಕೇಳ್ತಾಳೆ, ನಿಮ್ಮನ್ನು ಮದುವೆ ಆಗಬೇಕಂತ ಆಸೆ ಅದ. ನನ್ನ ಮೈ ಬಣ್ಣ ನೋಡ್ರಿ, ನನ್ನ ಆಕಾರ ನೋಡ್ರಿ, ನನ್ನ ರೂಪ ನೋಡ್ರಿ, ನನ್ನ ಚಲುವಿಕೆ ನೋಡ್ರಿ. ಇಂಗ್ಲೀಷ್ನಾಗ ಮಾತಾಡ್ತಾಳಾಕಿ, ಐ ವಾಂಟ್ ಟು ಮ್ಯಾರಿ ಯು, ನಾನು ನಿನ್ನ ಮದುವೆ ಆಗ್ತೀನಿ. ಆಗ ವಿವೇಕಾನಂದರು ಕೇಳಿದಂತ, ನೀವು ಯಾಕೆ ನನ್ನನ್ನು ಮದುವೆ ಆಗ್ತೀರಿ ಅಂತ ಕೇಳಿದ್ರು. ನೀವ್ಯಾಕೆ ನನ್ನೇ ಯಾಕೆ ಮದುವೆ ಆಗ್ಬೇಕಂತ ನಿಮ್ಗೆ ಅನಿಸ್ಯದ? ಅವಾಗ ಆಕೆ ಹೇಳಿದಂತ, ನಿಮ್ಮನ್ನು ಮದುವೆಯಾಗಿ ನಾವಿಬ್ಬರು ಮದುವೆಯಾಗಿ ಸಂಸಾರ ಮಾಡಿ ನಿಮ್ಮಂಥದೇ ಒಬ್ಬ ಮಗನನ್ನು ಪಡಿಬೇಕಂತ ನನಗೆ ಆಸೆ ಅದ ಅಂತ. ನಿನ್ನಂಗೆ ಇರಬೇಕು, ನಿನ್ನ ಆಕಾರ, ನಿನ್ನ ರೂಪ, ನಿನ್ನ ಎತ್ತರ, ನಿನ್ನ ಗುಣ, ನಿನ್ನ ವಿದ್ಯೆ, ನಿನ್ನ ಬುದ್ಧಿ ನನ್ನ ಮಗನಿಗಿರಬೇಕು. ಅದಕ್ಕೋಸ್ಕರ ನಿಮ್ಮಂಥ ಗಂಡ ನನಗೆ ಬೇಕು ಅಂತ ಕೇಳಿದಾಗ, ನನ್ನಂಥ ಮಗ ಬೇಕಾ ತಾಯಿ ನಿನಗೆ ಕೇಳಿದ್ರು. ನನ್ನಂಥ ಮಗ ಬೇಕಾ ನಿಮ್ಗೆ? ಹೌದು, ನಿನ್ನಂಥ ಮಗ ಬೇಕು, ಅದಕ್ಕೆ ನನ್ನ ಜೊತೆಗೆ ಮದುವೆ ಆಗು, ನಾವಿಬ್ಬರು ಸಂಸಾರ ಅಂಥ ಮಗನಿಗೆ ಜನ್ಮ ಕೊಡೋಣ. ಆಗ ವಿವೇಕಾನಂದ ಹೇಳಿದಂತ, ಅಮ್ಮ, ನಾನು ನೀನು ಮದುವೆ ಆಗಬೇಕು, ಮದುವೆ ಆದಮೇಲೆ ಸಂಸಾರ ಮಾಡಬೇಕು, ಸಂಸಾರ ಮಾಡಿದ ಮೇಲೆ ಮಕ್ಕಳು ಆಗ್ತಾವಂತೇನು ಗ್ಯಾರಂಟಿ ಇಲ್ಲ. ಹಾಂ, ಆಯ್ತಂತಿಟ್ಕೋ, ಗಂಡು ಹುಟ್ಟುತ್ತದಂತ ಗ್ಯಾರಂಟಿ ಇಲ್ಲ. ಗಂಡೇ ಹುಟ್ಟಿತಂತಿಟ್ಕೋ, ಅವ ನನ್ನಷ್ಟು ವಯಸ್ಸಾಗಬೇಕಾದ್ರೆ ಇನ್ನೂ 30 ವರ್ಷ ಕಾಯ್ಬೇಕಾಗ್ತದ. ಇವತ್ತಿನ ದಿನವೇ ನನ್ನನ್ನು ಮಗ ಅನ್ಲಕ್ಕೆ ಬರಂಗಿಲ್ಲ ಏನಿನ್ಗಂತ ಕೇಳಿದಂತಕ್ಕೆ. ಇವತ್ತಿನ ದಿನವೇ ನಾನು ನಿನಗೆ ಮಗನ ಆಗ್ತೀನಿ, ನೀನು ನನಗೆ ತಾಯಿ ಆಗು ಅಂತ ಹೇಳಿದಾಗ ಆ ತಾಯಿಯ ಕಣ್ಣಲ್ಲಿ ನೀರು ಬಂತು. ಹೋಗು, ನಿನ್ನನ್ನು ಮದುವೆಯಾಗಿ ನಿನ್ನ ಮಗನ ಪಡೆಯೋದಕ್ಕಿಂತ ಬೆಳೆದು ನಿಂತ ಮಗನನ್ನೇ ನಾನು ಮಗನಾಗಿ ಪಡ್ಕೋಬಹುದಲ್ಲ ಅಂತಕ್ಕಂಥ ಆಸೆ ಅವಳಿಗೆ ಬಂತಂತ. ಹಾಗಾಗಿ ಅದಕ್ಕೆ ನನಗೆ ಭಾಳ ಮಂದಿ ಹೆಣ್ಮಕ್ಳಾರ, 4 ಮಂದಿ ಹೆಣ್ಮಕ್ಳಾರ, 5 ಮಂದಿ ಹೆಣ್ಮಕ್ಳಾರ ಅನ್ನೋದಕ್ಕಿಂತ ನಮ್ಮ ಅಣ್ಣಗ, ನಮ್ಮ ತಮ್ಮಗೂ ಒಂದು ಗಂಡದಲ್ಲ, ಅವನನ್ನೇ ಗಂಡಂತ ತಿಳ್ಕೊಳಕ್ಕೆ ಬರಂಗಿಲ್ಲ ಜಗತ್ತಿನಲ್ಲಿ, ಬರಂಗಿಲ್ಲ. ಬರ್ತದ, ಆದ್ರೆ ಒಳಗಿರ್ತಕ್ಕಂಥ ರಾಕ್ಷಸ ನಮಗೆ ಅವಕಾಶ ಕೊಡೋದಿಲ್ಲ. ಎಷ್ಟೊತ್ತಿದ್ರು ಇವ ನಮ್ಮ ಅಣ್ಣನ ಮಗ ರೀ, ಇವ ತಮ್ಮನ ಮಗ ರೀ, ನಮಗಿನ್ನ ಗಂಡಿಲ್ರಿ ಅಂತಕ್ಕಂಥದ್ದನ್ನೇ ನೋಡ್ತೀವಿ ಹೊರತಾಗಿ ಎಲ್ಲಿ ಕೂಡ ಹೃದಯವನ್ನು ವಿಶಾಲ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಹಾಗಾಗಿ ಆಕೆ ಮುಂದೆ ವಿವೇಕಾನಂದರ ಜೊತೆಗೆ ಭಾರತಕ್ಕೆ ಬಂದು ಸಿಸ್ಟರ್ ನಿವೇದಿತ ಅಂತಕ್ಕಂಥ ದೊಡ್ಡ ಹೆಣ್ಣು ಮಗಳಾಗಿ ವಿವೇಕಾನಂದರ ತತ್ವವನ್ನು ಜಗತ್ತಿಗೆ ಸಾರಿದಂತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ಬಳಸುವ ಒಂದು ಶಬ್ದ ಸುಂದರವಾಗಿರ್ತದೆ. ಭಾಳ ಚಂದ ಪ್ರಸಂಗ ನೆನಪು ಬಂದದ್ದು ಹೇಳ್ತೀನಿ. ಒಬ್ಬ ಹೆಣ್ಮಗಳು, ಒಂದು 25 ವರ್ಷದ ಹೆಣ್ಮಗಳು, ಭಾಳ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು, ಒಂದು 2 ವರ್ಷದ ಕೂಸಿಗೆ ಎತ್ಕೊಂಡು ಹೊಂಟಿದ್ಲು ಅಂತ. ಹಿಂಗೆ ಬರ್ಲಕತ್ತಿದ್ಲು. ಕಟ್ನಿ ಮರದ ಹುಡುಗ ನಿಂತಿದ್ದ. ಹುಡುಗ ಅಂದ್ರೆ ಚಲೋ ಜವಾನ್, ಲಗ್ಗದ ವಯಸ್ಸು. ನೋಡ್ದ, ನಮ್ಮೂರಾಗ ಇಂಥ ಸುಂದರವಾದ ಹುಡುಗಿ ಯಾರ ಮಗಳಿರಬೇಕು, ಯಾರ ಮನೆಗೆ ಬಂದಿರಬೇಕು. ಮನಸ್ಸಂತದೇ ಹುಚ್ಚಿಕೊಡಿ ಲಗ್ನ ಆಗ್ಯದ. ನೋಡಕ್ಕೆ ಕೈಯಾಗ ಕೂಸಿಗೆ ಎತ್ಕೊಂಡಾಳ. ಅವ ಅಂದ, ಆ ಕೂಸು ಹಾಕಿದಿರ್ಲಕ್ಕಿಲ್ಲ. ನೋಡಿ ಹೆಂಗೆ ಕಲ್ಪನೆ ಮಾಡ್ಕೊತಾನೆ. ಯಾರ್ದಾರ ಅಕ್ಕನ ಮಗಳಿರ್ಬೇಕು, ಮಗ ಇರಬೇಕು ಅಂತ ಅಂದ್ಕೊಂಡು ಈಕಿ ಸನಿ ಬರಲಿ ಅಂತ ಕಾಯ್ತಿದ್ದ. ಆಕೆ ಕೊರಳಾಗಿರ್ತಕ್ಕಂಥ ತಾಳಿ ಕಣ್ಣಿಗೆ ಕಾಣಿಸ್ತು. ಅದಕ್ಕೆ ನಾನು ಎಲ್ಲ ಹೆಣ್ಣುಮಕ್ಕಳಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ತಾಳಿ ಕಣ್ಣಿಗೆ ಕಾಣಬೇಕು. ಹಣಿ ಮೇಲೆ ಕುಂಕುಮ ಎದ್ದು ಕಾಣಬೇಕು. ಯಾಕಂದ್ರೆ ಈಕಿನ ಮದುವೆ ಆಗಿದೆ ಅಂತ ಗೊತ್ತಾಗಬೇಕು. ಕಾಲೊಳಗೆ ಕಾಲುಂಗುರ ಎದ್ದು ಕಾಣಬೇಕು, ಖಟ್ ಅಂತ ಸೌಂಡ್ ಬರಬೇಕು. ಹಣಿ ಮೇಲೆ ದೊಡ್ಡ ಕುಂಕುಮ ಇದ್ರೆ ಎದುರಿಗಿರ್ತಕ್ಕಂಥ ದುಷ್ಟರು ಡೇಂಜರ್ ಲೈಟ್ ಕಂಡು ಸರಿತಾರೆ. ಗೊತ್ತಿರಲಿ ನಿಮಗೆ, ಹಿಂದಿನ ಕಾಲದ ದೊಡ್ಡ ಕುಂಕುಮದ ಅರ್ಥ ಅದೇ ಅದ. ಆಕೆ ಹಿಂಗೆ ಸಮೀಪ ಬಂದಾಗ ಅವ ಅಂದ, ಈಗಿನ ಲಗ್ನ ಆದ್ರಾಗಲಕ್ಕ 10 ಎಕರೆ ಹೊಲ ಕೊಡ್ತೀನಿ, ನನಗೆ ಮದುವೆ ಆಗ್ತೀನಿ ಅಂತ ಕೇಳ್ಬೇಕಂತ ಅನಿಸ್ತಂತೀವಿ. ಲಗ್ನ ಆಗಿ ಕೂಸಿಗೆ ಎತ್ಕೊಂಡು ಹೊಂಟಾಳಾಕಿ. ತಿಳಿತಲ್ಲ, ಸಮೀಪ ಬಂದ್ಲು. ಪೂರ ಸಮೀಪ ಬಂದಾಗ ಆಕಿ ಎತ್ಕೊಂಡು ಕೂಸಿ ಏನಂತಂತ ಮಾಮ ಅಂತಂತ ಅವನಿಗೆ. ತಿಳಿತ ನಿಮಗೆ? ಆಕಿ ಎತ್ಕೊಂಡು ಕೂಸಿ ಇವನ ಕಡೆ ಹಿಂಗೆ ಕೈ ಮಾಡಿ ಮಾಮ ಅಂತಂತ. ಯಾವಾಗ ಆ ಹುಡುಗ ಮಾಮ ಅಂದ ತಕ್ಷಣ ಇವ ಏನಾದ, ಆಕಿಗೆ ತಮ್ಮ ಆಗಿಬಿಟ್ಟ. ಒಂದು ಶಬ್ದ
ಅವನ ವಿಕೃತ ಭಾವನೆಗಳನ್ನು ದೂರ ಮಾಡ್ತಂದ್ರೆ ಒಳ್ಳೊಳ್ಳೆ ಮಾತುಗಳನ್ನಾಡಿ ಜೀವನವನ್ನು ಯಾಕೆ ಸುಧಾರಿಸ್ಕೊಳ್ಳಿಕ್ಕೆ ಬರಂಗಿಲ್ಲ. ತಿಳಿಲಾರದೆ ಮಾಮ ಅಂದಿರ್ತಕ್ಕಂಥ ಹುಡುಗ ಇವನ ಮನಸ್ಸಿನ ವಿಕೃತವನ್ನು ದೂರ ಮಾಡಿದಂತಕ್ಕಂಥ ವಿಷಯವನ್ನು ಹೇಳ್ದ. ಬಾರೆಲವ ಸುಗ್ರೀವ. ಮತ್ತೊಮ್ಮೆ ಹೇಳ್ತೀನಿ, ಯಾರು ಸುಂದರವಾಗಿ ಮಾತಾಡ್ತಾರ ಅವರೆಲ್ಲ ಸುಗ್ರೀವರು. ಯಾರು ನಂದು ಅಂತಾರಲ್ಲ, ಯಾರು ನಾನು ಅಂತಾರಲ್ಲ ಅವರೆಲ್ಲ ಶುಂಭ. ಯಾರು ನಂದು ಅಂತಾರಲ್ಲ ಅವರೆಲ್ಲ ನಿಶುಂಭ. ನಿಮ್ಮ ಮನೆಗೆ ಶುಂಭ ನಿಶುಂಭ ಹಾರ ಇಲ್ಲ, ಹಾರ ಇಲ್ಲ. ರಾತ್ರಿ ಮಕ್ಕಳ ಮುಂದೆ ಒಂದು ತೆಲುಗು ಬಿಟ್ಕೊಂಡು ಮಕ್ಕಳು ಅದು ನಂದು ಅಂತಾರೆ ನೋಡ್ರಿ. ಅದು ಚಾದಾರ್ ನಂದು, ಅದು ಮಂಚ ನಂದು, ಆ ರೂಮ್ ನಂದು, ಎಲ್ಲೆಲ್ಲಿ ನಂದು. ಯಪ್ಪ ಶಿವನೇ, ನಾ ಹೇಳ್ತೀನಲ್ಲ, ಇದು ನಂದು ಅನ್ಲಾರ್ದು ಒಂದೇ ಒಂದು ವಸ್ತುದು ಯಾವುದು ಅಂತ ಕೇಳಿದ್ರೆ ಇದು ನನ್ನ ಕುಣಿ ಅನ್ನಂಗೆ ನೋಡ್ರಿ. ಹೌದಲ್ಲ, ಇದು ನನ್ನ ಕುಣಿ, ಇದು ನನ್ನ ಹೆಣ ಅನ್ನಂಗೆ ಅದಷ್ಟು ನಂದನ. ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೂಡ ನಂದು 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 ಅಂತ. ಬಸ್ಸಿನಾಗಿನ ಸೀಟ್ ನಂದು ಅಂತಾರಲ್ಲ, ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಬಸ್ನಾಗ ಹೊಂಟಾಗ ಯಾರು ಬಂದ್ರೆ ಹೇಳ್ರಿ ಇದು ನಂದು, ಬಿಚ್ಕೊಂಡು ಹೋಗ್ಬೇಕು, ಪಾನರ್ ಹಚ್ಚಿ ಸೀಟು, ಕಂಡಕ್ಟರ್ ಸುಮ್ಮ ಕೊಡ್ತಾನೆ ನೋಡ್ಬೇಕು. ಅರೆ ಒಂದು 10-20 ಕಿಲೋಮೀಟ್ರ್ ಹೋಗಿರ್ತಾನೆ, ಆ ಸೀಟ್ ಸಹಿತ ನಮ್ದು ಅನ್ನೋ ಟೈಮ್ನೊಳಗೆ ಎಷ್ಟು ಮೋಹ ಬಡ್ಕೊಂಡದ ಸಂಸಾರದ ದೆವ್ವ ಇರಲಿ. ಆವಾಗ ಸುಗ್ರೀವ ಬಂದು ಹೇಳಿದಂತ, ನೀನು ನಮ್ಮ ರಾಜನಾಗಿರ್ತಕ್ಕಂಥ ಶುಂಭನನ್ನ ಮದುವೆ ಆದಿ ಅಂದ್ರ ಮಹಾರಾಣಿ ಆಗ್ತಿ. ಇದು ಹೆಂಗಾಗ್ತಂದ್ರೆ ಪ್ರಧಾನಮಂತ್ರಿ ಆದವನಿಗೆ ತಹಶೀಲ್ದಾರ್ ಆಗಂತ ಕರೆದಂಗೆ ಆಗ್ತದೆ. ಆಕಿ ಜಗತ್ತಿನ ಮಹಾರಾಣಿ, ಆಕಿ ನಮ್ಮ ರಾಜನ ಮಹಾರಾಣಿ ಆಗೋ. ಅತ್ಯಂತ ಸುಂದರವಾದ ಪಾರ್ವತಿ ದೇವಿ ನಿನಗೆ ಮೈ ಮ್ಯಾಲ ಒಂದೇಳಿ ಬಂಗಾರದ ಎಳೆ ಇಲ್ಲ, ಸುಮ್ಮನೊಂದು ಮುತ್ತಿನ ಹಾರ ಹಾಕೊಂಡು ಕುಂತಿದ್ದಿ. ನಮ್ಮ ಶುಂಭರಾಜನ ಮದುವೆ ನೀ ಆದಿ ಅಂದ್ರೆ ನಿನ್ನನ್ನು ಬಂಗಾರದೊಳಗೆ ಮುಚ್ಚಿ ಬಿಡ್ತಾನ ಬಾ. ಯಾರು ಕರೀತಾರ? ಸುಗ್ರೀವ. ಮತ್ತೆ ಕೇಳ್ತಾನ, ಆರು ನೀನೇಕೆ ಒಬ್ಬಳೇ ಕುಳಿತಿರುವೆ? ಯಾರು ನೀನು? ನಿಮ್ಮೂರು ಯಾವುದು? ನಿಮ್ಮ ತಾಯಿ ತಂದೆ ಯಾರು? ಒಬ್ಬಳೇ ಏಕೆ ಕುಳಿತಿರುವೆ ಈ ಘೋರ ಅಡವಿಯೊಳಗೆ? ಇಂಥ ಅಟ್ಟ ಅಡವಿಯೊಳಗೆ ಒಬ್ಬಕ್ಕಿನ ಯಾಕೆ ಕುಂತಿದಿ? ಕಳ್ಳರು ಬಂದ್ರೆ ಹೆಂಗ, ಸುಳ್ಳ್ರು ಬಂದ್ರೆ ಹೆಂಗ, ಭ್ರಷ್ಟರು ಬಂದ್ರೆ ಹೆಂಗ, ಮೋಸಗಾರರು ಬಂದ್ರೆ ಹೆಂಗ, ಹುಲಿ ಬಂದ್ರೆ ಹೆಂಗ, ಸಿಂಹ ಬಂದ್ರೆ ಹೆಂಗ, ಹೆಬ್ಬಾವು ಬಂದ್ರೆ ಹೆಂಗ ಅಂತ ಕೇಳ. ಆರು ಪುರುಷನು ನಿರ್ಮನುಷ್ಯರ ಸ್ಥಳದಿ ಆಶ್ರಯದಿ. ನಿನಗೆ ಯಾರ ಅಣ್ಣ ತಮ್ಮ ತಂದೆ ತಾಯಿ ಬಂಧು ಬಳಗ ನಿನ್ನ ಕಾಯ್ಲಕ್ಕೆ ಯಾರೂ ಇಲ್ಲ? ಸುಮ್ಮನೆ ಒಂದು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ತಂಗಿ ಹಿಂದೆ ಒಬ್ಬರನ್ನ ಅಣ್ಣನ ಕಳಿಸ್ತೀವಲ್ಲ, ನಿನ್ನ ಹಿಂದೆ ಯಾರೂ ಇಲ್ಲ. ಯಾರು ಕೇಳ್ತಾರ? ಸುಗ್ರೀವ. ನಿಮಗೆ ಗೊತ್ತಿರಲಿ, ಸುಗ್ರೀವ ಆಕೆನ ಕರ್ಕೊಂಡು ಹೋಗಕ್ಕೆ ಬಂದರೂ ಕೂಡ ಅವನ ಮಾತೆಷ್ಟು ಚಂದವ ನೋಡ್ರಿ. ಆರು ನೀನೇಕೆ ಒಬ್ಬಳೆ ಘೋರವನದೊಳಗೆ ಕುಳಿತಿರುವೆ? ಆರು ಪುರುಷನು ನಿರ್ಮನುಷ್ಯರ ಸ್ಥಳದ ಆಶ್ರಯದಿ. ಸೇರುವರೆ ವೃಕದಂತಿ ಸಿಂಹ ಚಮೂರು ಶರಬದ ಹಾವಳಿರುತ್ತಿದೆ. ನಾರಿ ಮಾತಾಡೆನಲು ಕಣ್ಣು ತೆರೆದಳು ಹಿಮಂತ ಸುತೆ. ತಾಳ ಬಂದ್ರ ಗತಿಯೇನು, ಹುಲಿ ಬಂದ್ರ ಗತಿಯೇನು, ಸಿಂಹ ಬಂದ್ರ ಗತಿಯೇನು, ಆನೆ ಬಂದ್ರ ಗತಿಯೇನು, ಚಿರತೆ ಬಂದ್ರ ಗತಿಯೇನು, ಹಾವು ಬಂದ್ರ ಗತಿಯೇನು, ಮಂಗ ಬಂದ್ರ ಗತಿಯೇನು? ತಾಯಿ ಯಾಕೆ ಇಲ್ಲಿ ಕುಂತಿದಿ? ನಡಿ ಸೀದಾ ನನ್ನ ಸಂಗಟ ಬಾ, ನನ್ನ ರಥದೊಳಗೆ ಬಾ, ನಮ್ಮ ಅರಸನಾಗಿರ್ತಕ್ಕಂಥ ಶುಂಭನ ಮದುವೆ ಆಗು, ಮಹಾರಾಣಿಯಾಗಿ ಕೈಗೊಂದಾಳು ಕಾಲಿಗೊಂದಾಳು ಆರಾಮಿರು ಅಂತ ಹೇಳ್ದ. ಆಗ ಕಣ್ಣು ತೆರೆದಳು ಮಹಾತಾಯಿ. ಈ ಮಾತು ಆಡಿದಾಗ ಧ್ಯಾನ ಮೂರ್ತಿಯಾಗಿ ಕುಂತಿರ್ತಕ್ಕಂಥ ಸುಂದರವಾದ ಚಲುವಾದ ಮೂರ್ತಿ ಪಾರ್ವತಿ ದೇವಿ ಕಣ್ಣು ತೆರೆದಳು ಹಿಮಂತ ಸುತೆ. ಯಾಕೆ ಎಮ್ಮಯ ಗೊಡವೆ ಎಮ್ಮನು ಯಾಕೆ ಮಾತಾಡಿಸುವುದೈನಿ? ನನ್ನ ಪಾಡಿಗೆ ನಾ ಸುಮ್ ಕುಂತೀನಪ್ಪ, ಯಾಕೆ ನಾನು ಮಾತಾಡಿಸ್ತೀನಿ? ಆ್ಯಕ್ಚುಲಿ ಈಕಿ ಬೇಕಂತ ಕುಂತಾಳಲ್ಲಿ, ಇವ್ರು ಬರಲಿಂತೆ ಕುಂತಾಳ. ಯಾಕೆ ಎಮ್ಮಯ ಗೊಡವೆ ನಮ್ಮನು ಯಾಕೆ ಮಾತಾಡಿಸುವೆ? ಏಕೆ ನಮ್ಮಯ ಮಾತು ಅಡವಿಯ ಮನುಜರಾವಿಹೆವು. ಅಡವ್ಯಾಗ ಹುಟ್ಟಿ ಅಡವ್ಯಾಗ ಬೆಳೆದು ಗಡ್ಡಿ ಗೆಣಸು ಗಜ್ರಿ ತಿನ್ಕೊಂಡು ಬದುಕೋರಪ್ಪ, ನಮ್ಮ ಸಂಗಟ ನಿಂದೇನು ಕೆಲಸ ಅದ? ದೇವಿ ಹೇಳಿದ್ಲು. ಸಾಕು ನಡೆ ನೀ ಹೋಗೆನಲು, ನನ್ನ ಸಂಗಟ ಮಾತು ಬೇಡ, ನೀ ಹೋಗಂದಾಗ ಅಕ್ಕಿ ಅಂದಂತ ಜಗದೇಕನಾಥಳ ಕೂಡ ಮಾತು ವಿವೇಕದಿಂದ ಆಡಿದನ ಕಳೆದು ತೆನಿಪ ಸುಗ್ರೀವ. ಅವಾಗ ಒಂದಂತ, ನಿನ್ನ ಸಂಗಟ ಮಾತಾಡ್ಲಿಕ್ಕೆ ನಂದೇನು ಕೆಲಸದೆಮ್ಮ, ಆದ್ರೆ ಒಬ್ಬಳಿಹಳೆಂದು ಕರುಣೆಯಿಂದ ಕರೆದೆ. ಒಬ್ಬಕಿರಿ ಕುಂತಾಳ ಪಾಪ ಅಂತ ಕರೆದೆ. ರಾಕ್ಷಸರು ತಿರುಗುತ್ತಾರೆ, ಇದು ಮನುಷ್ಯರಿಲ್ಲದ ಕಾಡು, ತಾನೇ ರಾಕ್ಷಸನ. ಅದಕ್ಕೋಸ್ಕರ ಅವಾಗ ನೀ ಯಾರು ಅಂತ ಕೇಳಿದ್ನಲ್ಲ, ಉತ್ತರ ಎಷ್ಟು ಚಂದ ಕೊಡೋದು. ನನ್ನನ್ನು ದೇವಿ ಅಂತ ಕರೀತಾರ.
ಕೆಲವು ಊರಲ್ಲಿ ನನಗೆ ಕಾಳಿಕಾಂಬ ಅಂತಾರ, ಕೆಲವು ಕಡೆ ಮಾರಿಕಾಂಬ ಅಂತಾರ, ಕೆಲವು ಕಡೆ ವೈಷ್ಣೋದೇವಿ ಅಂತಾರ, ಕೆಲವು ಕಡೆ ಶಾರದಾಂಬ ಅಂತಾರ, ಕೆಲವು ಕಡೆ ಮೂಕಾಂಬಿಕಾ ಅಂತಾರ, ಕೆಲವು ಕಡೆ ಭ್ರಮರಾಂಬಿಕಾ ಅಂತಾರ, ಕೆಲವು ಕಡೆ ಏಳೂರು ತಾಯಿ ಅಂತಾರೆ. ನನಗೆ ನಾನಾ ಹೆಸರುಗಳಿಂದ ನನ್ನನ್ನು ಕರೀತಾರೆ. ನನಗೆ ಒಂದು ಹೆಸರಿಲ್ಲ, ನನಗೆ ತಂದೆ ತಾಯಿಗಳಿಲ್ಲ, ಬಂಧು ಬಳಗಳಿಲ್ಲ, ಮನುಷ್ಯ ಕುಲವೆಲ್ಲ ನನ್ನ ಮಕ್ಕಳು, ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಆಗ ಅವಾನಂತ ಶುಂಭನ ಕೈ ಹಿಡಿಯಲ್ಕೆ, ನೋಡ್ರಿ ಆಕಿ ಏನು ಮಾತಾಡ್ತಾಳೆ, ಇವ ಏನು ಮಾತಾಡ್ತಾನೆ. ಶುಂಭನ ಕೈ ಹಿಡಿಯಲ್ಕೆ ತುಂಬುವುದು ನಿನ್ನ ಉಡಿಯೊಳಗೆ ಬಂಗಾರವು. ನಿನ್ನ ಉಡಿಯೊಳಗೆ ಬಂಗಾರ ಹಾಕ್ತಾನೆ, ಕೊಳ್ಳಾಗಲ್ಲ, ನಿನ್ನ ಉಡಿಯೊಳಗೆ ಬಂಗಾರ ಹಾಕ್ತಾನೆ. ಇಂಬುಗೊಡಲ್ ಕವನ ಪಯಣಕ್ಕೆ ಶೀಘ್ರ ಸಿದ್ಧಾಗೂ. ನಿನ್ನ ಜೀವನ ಹೆಂಗಾಗ್ತಂತಂದ್ರೆ ಹಾಲಿನೊಳಗೆ ಸಕ್ಕರೆ ಬೆರೆತಂಗೆ ಆಗ್ತದೆ. ಮಾಡ್ತೀರಿ ಈಗ ನೀವು ಹೆಂಗಂತೀರಿ ಹಂಗ. ಹಾಲಿನೊಳಗೆ ಸಕ್ಕರೆ ಕೂಡಿದ್ರೆ ಎಷ್ಟು ರುಚಿ ಇರ್ತದಲ್ಲ, ಹಾಲಿನೊಳಗೆ ಸಕ್ಕರೆ ಕೂಡಿದಂಗ ನಿನ್ನ ಮತ್ತು ಶುಂಭನ ಗೆಳತನ ಆಗ್ತದ. ಕ್ಷೀರದಲ್ಲಿ ಸಕ್ಕರೆ ಬೆರೆಸಿದಂತಾಗುತ್ತದೆ ಎಂದನು ಸುಗ್ರೀವ. ಕಬ್ಬಿನ ಮ್ಯಾಲ ಜೇನಿಟ್ಟಂಗೆ ಆಗ್ತದಂತೆ. ಎಷ್ಟು ಚಂದ ನೋಡಿ, ಕಬ್ಬಿನ ಮ್ಯಾಲ, ಕಬ್ಬು ಮೊದಲೇ ಸಿಹಿ ಇರ್ತ, ಅದ್ರ ಮ್ಯಾಲ ಜೇನುತುಪ್ಪ ಸವರ್ದು ಎಷ್ಟು ಸಿಹಿ ಆಗ್ತದಲ್ಲ. ಶುಂಭ ಕಬ್ಬು, ನೀ ಜೇನು, ಅವ ಹಾಲು, ನೀನು ಸಕ್ಕರೆ. ಮಾತಾಡು. ಊಟ ಮಾಡೋ ಮುಂದೆ ಕೆಲವು ಜೋಡಿ ಜೋಡಿ ಇರ್ತಾವೆ, ಹೌದಿಲ್ಲ? ಹೋಳಿಗೆ ಪುಂಡೆ ಪಲ್ಯ ಉಣ್ಲಕ್ಕೆ ಬರಲ್ಲ. ಹೋಳಿಗೆ ಮಾಡಿದ ಪುಂಡೆ ಪಲ್ಯ ಬಾಜು ಹಚ್ಕೊಂಡು ನೋಡ್ರಿ, ಹೋಳಿಗೆ ನೋಡ್ರಿ, ಗೊತ್ತಾಯ್ತು, ನಾಳೆ ಮಾಡಿ ನೋಡ್ರಿ. ರೊಟ್ಟಿ, ಕಟಿ ರೊಟ್ಟಿ, ಪುಂಡಿ ಪಲ್ಯ, ಹಸಿಮೆಣಸಿಗೆ ಖಾರ ಕಾಂಬಿನೇಷನ್ ಅದ ಅದಕ್ಕೆ. ಹೋಳಿಗೆ ಸಂಗಟ ಸೀಕರಣಿ, ಮಾವಿನಕಾಯಿ ರಸ ಭಾಳ ಚಲೋ ಕಾಣಿಸ್ತದೆ, ಒಂದಕ್ಕೊಂದು ಜೋಡಿ ಅವಲ್ಲ. ಹಂಗೆ ನೀನು ಹಂಗೆ ಆಗ್ತದ ಬಾ ಅಂತ ಹೇಳಿದಾಗ ಒಂದು ಎಷ್ಟು ಐಡಿಯಾ ಮಾಡ್ತಾಳೆ ದೇವಿ, ಭಾಳ ಚಂದ ಹೇಳ್ತಾಳೆ. ಸುಗ್ರೀವ, ನೀ ಹೇಳೋದೆಲ್ಲ ಖರೆ ಅದ, ನೀ ಹೇಳೋದೆಲ್ಲ ಖರೆ ಅದ, ಆದ್ರೆ ತಿಳಿಲಾರದೆ ಬುದ್ಧಿಗೇಡಿತನದಿಂದ ನಾನೊಂದು ತಪ್ಪು ಮಾಡೀನಿ. ದೇವಿ ಅಂತ ತಿಳಿಯಲಾರದೆ ಬುದ್ಧಿಗೇಡಿತನದಿಂದ ನನ್ನ ಹಣೆ ಬರ್ನೆ ಹಂಗಿತ್ತು. ನಾನೊಂದು ಪ್ರಾರಬ್ಧ ಕರ್ಮದಿಂದ ಒಂದು ಶಪಥ ಮಾಡಿಬಿಟ್ಟಿನಿ, ಒಂದು ಪ್ರತಿಜ್ಞೆ ಮಾಡೀನಿ. ಏನು ಪ್ರತಿಜ್ಞೆ ಅಂದ್ರೆ, ಯುದ್ಧದೊಳಗೆ ಯಾರು ನನ್ನನ್ನು ಸೋಲಿಸ್ತಾರಲ್ಲ ಅವ್ರನ್ನ ಲಗ್ನ ಆಗ್ಬೇಕಂತ ಮಾಡೀನಿ. ಎಂಥ ಐಡಿಯಾ ಅದ ನೋಡ್ರಿ. ನನ್ನ ಕೊಳ್ಳಿಗೆ ತಾಳಿ ಕಟ್ಟವ ಯಾರು ಇರ್ಬೇಕಂದ್ರೆ ಯುದ್ಧದೊಳಗೆ ನಾನು ಸೋಲ್ಸವ ಇರ್ಬೇಕವ. ಅದಕ್ಕೆ ನಿಮ್ಮ ಶುಂಭಗೆ ಸ್ವಲ್ಪ ಹೇಳು, ಬಂದು ನನಗೆ ಹಿಂಗೆ ಮಾಡಿ ಅಡ್ಡೇಟ್ ಹೊಡೆದ್ಬಿಡೋಣ, ನಾನು ಸೋಲ್ತೀನಿ, ನನ್ನ ಕೊಳ್ಳಕ್ಕೆ ಕಾಳಿ ತಟ್ಟಿ ಕರ್ಕೊಂಡು ಹೋಗೋಣ. ಅವ ಅಂದ, ನಿನ್ನಂಥ ಹೆಣ್ಮಗಳ ಸಂಗಡ ಯುದ್ಧ ಮಾಡ್ಲಿಕ್ಕೆ ನಮ್ಮ ರಾಜ ಬರ್ಬೇಕಾ? ನಮ್ಮ ರಾಜ ಬರ್ಬೇಕಾ? ಏನು ಹುಚ್ಚಿ ನೀನು? ಯಾರು ರಣರಂಗದಲ್ಲಿ ಪರಾಭವಗೊಳಿಸುತ್ತಾರೋ ಅವರನ್ನು ಮದುವೆಯಾಗುತ್ತೇನೆಂದು ಶಪಥ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನು ಬರಂಗಿಲ್ಲ. ನನ್ನ ಒಂದು ವೇಳೆ ನಿಮ್ಮ ರಾಜನಿಗೆ ಕೊಟ್ಟು ಲಗ್ನ ಮಾಡಬೇಕಂತ ಆಸೆ ಇತ್ತು ಅಂದ್ರೆ ನೀನು ಹೋಗಿ ನಿನ್ನ ಶುಂಭರಾಜನನ್ನು ಕರ್ಕೊಂಡು ಇಲ್ಲಿಗೆ ಬಾ, ಅವನ ಸೈನ್ಯ ಕರ್ಕೊಂಡು ಬಾ. ಒಂದು ಖಡ್ಗ ತೊಗೊಂಡು ನನಗೆಲ್ಲರ ರಕ್ತ ಮಾಡಿ ಗಾಯ ಮಾಡಿದ ನಾನು ಸೋತು ಕಾಲಿಗೆ ಬೀಳ್ತೀನಿ, ಅವನ ಕೈಯಾಗ ತಾಳಿ ಕಟ್ಸ್ಕೊಂಡು. ಅವ ಅಂದಂತ ಅಂದ್ರೆ ನೀ ಮರ್ಯಾದೆ ಸಂಗಟ ಬರೋಕ್ಕೆ ಅಲ್ಲ, ದೇವಿಗಂತನ ಮಾನವನು ಕಳೆಕೊಂಡು ಬರಬೇಕಂತ ನಿನಗೆ ಅಪೇಕ್ಷೆ ಅದ. ಯಾವ ಪ್ರತಿಜ್ಞೆ? ನಮ್ಮ ಶುಂಭರಾಜ, ಒಬ್ಬ ರಾಜ ಬಂದು ನಿನ್ನ ಮದುವೆ ಆಗ್ತೀನಿ ಅಂದಾಗ ರಾತ್ರೋರಾತ್ರಿ ಹೋಗಿ ಅವನ ಕೈ ಹಿಡಿಬೇಕು, ನೀನೇ ಹೋಗಿ ಅವನ ಮನೆ ಬಾಗಲ್ದಾಗ ಬೀಳಬೇಕು. ಅಂಥದ್ದು ಒಲ್ಲೆ ಅಂತೆಲ್ಲ. ಇಂಥದೇ ಒಂದು ಪ್ರಸಂಗ ಇತಿಹಾಸದಲ್ಲಿ ಬಂದಿತ್ತು, ಗೊತ್ತಿರ್ಬೇಕು ನೀವು. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ, ಆ ತಾಯಿ ಹೆಸರು ತೆಗೆದ್ರೆ ನನಗೆ ಏನು ಹೆಸರದು, ಸುಮ್ಮನೆ ಮನೆಯಾಗ ಏನೂ ಅನ್ಬೇಡ್ರಿ. ಅಕ್ಕ ಮಹಾದೇವಿ ಅಂತ ಅಂದ್ರೆ ಸಾಕು, ಒಂದು ಮಂತ್ರ ಅಂದಷ್ಟು ಪುಣ್ಯ ಬರ್ತದೆ ನಿಮಗೆ. ಅತ್ಯಂತ ಚೆಲುವೆ ಆಗಿದ್ಲು. ಮ್ಯಾಳೆ ಮೇಲೆ ನಿಂತಿದ್ಲಂತ. ಉಪ್ಪರಿಗೆ ಅಂತಾರಲ್ಲ, ಉಪ್ಪರಿಗೆ ಅಂತಂದರೆ ಹಿಂಗೆ ಮ್ಯಾಳಿಗೆ ಇದ್ದಂಗೆ ಇರ್ತದೆ, ಮ್ಯಾಲೆ ಹಿಂಗೆ ಇರ್ತಲ್ಲ, ಅಲ್ಲಿ ಹಿಂಗೆ ನಿಂತು ಬಾಲ್ಕನಿ ಅಂತಾರೆ ಇಂಗ್ಲೀಷ್ನಾಗ ಹೇಳಿದ್ರೆ ಜಲ್ದಿ ತಿಳಿತದೆ. ಬಾಲ್ಕನಿ ಒಳಗೆ ನಿಂತಿದ್ಲಂತ ಅಕ್ಕ ಮಹಾದೇವಿ. ಕೌಶಿಕ ರಾಜ ಅಲ್ಲಿಂದ ಮೆರವಣಿಗೆಯಲ್ಲಿ ಹೊಂಟಿದ್ದ. ಆ ದೇಶದ ರಾಜ ಕೌಶಿಕ ಮಹಾರಾಜ ಹೊಂಟಿದ್ದ. ಸುಮ್ಮನೆ ಹೋಗೋ ಟೈಮ್ನೊಳಗೆ ಹಿಂಗೆ ಯಾಕೋ ಆಕಿನ ಕಡೆ ದೃಷ್ಟಿ ಹೋಯ್ತು. ಅಂತ ಯಾಕೋ ನೋಡಿದ, ಮ್ಯಾಲೆ ನಿಂತಿರ್ತಕ್ಕಂಥ ರೂಪದ ರಾಶಿ ಚೆಲುವೆಯಾದ ಅಕ್ಕ ಮಹಾದೇವಿಯನ್ನು ನೋಡಿ
ತನ್ನ ಮಂತ್ರಿನ ಕರೆದು ಹೇಳಿದಂತ ಅಲ್ಲಿ ಮ್ಯಾಲ ನಿಂತಾಳಲ್ಲ ಆಕಿ ಯಾರು, ಇವು ರಾಜರಂದ್ರೆ ಕೆಟ್ಟು ಹೊಂಬಿರ್ತಾವ್ರಿ. ಆಕಿ ಯಾರು ಅಪ್ಪ? ಆಕಿ ನಮ್ಮ ಊರಿನ ಇಂಥವ್ರ ಮಗಳು. ಹೌದಾ? ಅಷ್ಟೇ ಮನಸ್ಸಿನಾಗ ಇಟ್ಕೊಂಡು ಮನೆಗೆ ಹೋದ್ದೆ ಬಂಗಾರದ ತಾಟಿನೊಳಗೆ, ಬಂಗಾರದ ತಾಟು 2 ಕಿಲೋ ಬಂಗಾರದ ತಾಟಿನೊಳಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಹಣ್ಣು ಹಂಪಲ ಎಲ್ಲ ಕೊಟ್ಟು ಮಂತ್ರಿನ ಕೊಟ್ಟು ಕಳಿಸಿದಂತ ನಿಮ್ಮ ಮಗಳನ್ನು ನಮ್ಮ ರಾಜ ಮಾಡ್ಕೋಬೇಕಂತ ಆಸೆ ಪಟ್ಟನ ಕೊಡ್ರಿ ಅಂತ. ಹಾಂ, ನಿಮ್ಮ ಮನೆಗೆ ಇಂಥ ಬೀಗಸ್ತಾನ ಬಂದು ನಾವು ಸುಮ್ಮನೆ ಇರಂಗಿವೆ? ನಿಮ್ಮ ಮಗಳಿಗೆ ಈ ದೇಶದ ರಾಜ ಮಾಡ್ಕೋತಾರಂತ ಯಾರು ನಮ್ಮನ್ನು ಕೇಳಕ್ಕೆ ಬಂದು ನಾವು ಸುಮ್ಮನೆ ಇರಂಗಿವೆ? ಆಗ ಅದೆಲ್ಲ ಒಯ್ದು ಮುತ್ತು ರತ್ನ ಬಂಗಾರದ ತಾಟನ ಮುಂದಿಟ್ಟು ನಿಮ್ಮ ಮಗಳನ್ನು ನಮ್ಮ ರಾಜನಿಗೆ ಕೊಡ್ರಿ ಅಂತ ಕೇಳಿದಾಗ ಅಕ್ಕ ಮಹಾದೇವಿ ಹೇಳಿರ್ತಕ್ಕಂಥ ಮಾತು ನೋಡ್ರಿ ಎಷ್ಟು ಚಂದದ. ಆಗ ದೇಶದ ರಾಜ ಇಷ್ಟಪಟ್ಟನ ಮಗಳೇ ನಿನಗ, ನಾವು ರಾಜನ ಬೀಗರಾಗ್ತೀವಿ, ನೀ ರಾಜನ ಹೆಂಡತಿ ಆಗ್ತಿ, ನಮಗೆ ರಾಜನೇ ಈ ಮನೆಯೊಳೆ ಆಗ್ತಾನ, ಮಾಡ್ಕೋತಾಯಿ. ಆಗ ಅಕ್ಕ ಮಹಾದೇವಿ ಹೇಳಿದಂತ, ಯವ್ವ ನನ್ನ ಲಗ್ನ ಆಗ್ಯದಂದ್ಲಂತಕ್ಕೆ, ನನ್ನ ಮದುವೆ ಆಗ್ಯದ. ಹಾಂ, ನಾವು ಗಂಡು ನೋಡಿಲ್ಲ, ನಿನಗೆ ಯಾರು ನೋಡ್ಲಕ್ಕೆ ಬಂದಿಲ್ಲ, ಮಾತುಕತೆ ಆಗಿಲ್ಲ, ನೆಂಟಸ್ತನ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ, ಬಿಗಿಸ್ತನ ಆಗಿಲ್ಲ, ಅಕ್ಕಿ ಕಾಳು ಹಾಕಿಲ್ಲ, ತಾಳಿ ಕಟ್ಟಿಲ್ಲ, ಲಗ್ನ ಯಾವಾಗ ಆಯಿತು? ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ. ಏನು ವಚನ ಅಕ್ಕ ಮಹಾದೇವಿದು? ನನ್ನ ಲಗ್ನ ಎಲ್ಲಿ ಆಗ್ಯದಂದ್ರ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ, ಕಾಲಿಲ್ಲದ ಗಂಡನಿಗೆ ತಲೆ ಇಲ್ಲದ ಎನ್ನ ಕೊಟ್ಟು ಮದುವೆ ಮಾಡಿದರವ್ವ. 33 ಕೋಟಿ ದೇವತೆಗಳು ಬಂದು ಆಶೀರ್ವಾದ ಮಾಡಿದರವ್ವ. ನನ್ನ ಹೋದ ಜನ್ಮದಾಗ ಲಗ್ನ ಆಗ್ಯದ. ಸುಡುವ ಕೆಡುವ ಗಂಡರನೊಯ್ದು ಒಲೆಯೊಳಗಿಕ್ಕು, ಸುಡುವ ಕೆಡುವ ಗಂಡರನೊಯ್ದು ಒಲೆಯೊಳಗಿಕ್ಕು, ಸುಡದ ಕೆಡದ ಚೆಲುವಂಗ ಆನೊಲಿದೆನವ್ವ ಅಂತ ಹೇಳಿ ಆ ಮದುವೆಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥವಳು ಯಾರು ಅಂದ್ರೆ ಅಕ್ಕ ಮಹಾದೇವಿ. ಹೌದಾ? ಮುಂದಿನ ಕಥೆ ನಮಗಿಲ್ಲಿ ಬೇಡ. ಇಲ್ಲಿ ಇಕ್ಕಿ ಹೇಳ್ತಾಳ, ನಿಮ್ಮ ರಾಜನ ಹೆಂಡತಿ ಆಗಬೇಕು, ಮಹಾರಾಣಿ ಆಗಬೇಕು, ಬಂಗಾರದಾಗ ಮೈ ಮರಿಬೇಕು, ಶ್ರೀಮಂತಳಾಗಬೇಕಂತ ನನಗೆ ಆಸೆ ಅದ. ಏನು ಮಾಡಲಿ? ನನ್ನ ಹಣೆ ಬರ ಒಂದು ಶಪಥ ಮಾಡೀನಿ, ನಾನು ಯಾರು ನನಗೆ ಯುದ್ಧದ ಸೋಲಿಸ್ತಾರ ಅವ್ರನ್ನ ಮದುವೆ. ಆವಾಗ ಸುಗ್ರೀವ ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಹೋಗಿ ಶುಂಭನಿಗೆ ರಿಪೋರ್ಟ್ ಕೊಡ್ತಾನೆ, ವರದಿ ಕೊಡ್ತಾನೆ. ಏನಂತ? ನಾನು ಪರಿಪರಿಯಿಂದ ತಿಳಿಸಿ ಹೇಳಿದೆ, ಬಾಂದ್ಯ ಬರಂಗಲಂದ್ಲು, ಬಂಗಾರದ ಅರಮನೆಯಿಂದ ಸಿಂಹಾಸನದಿಂದ ಏನೇನೋ ಆಸೆ ಹಚ್ಚಿದೆ ಕಡ, ಆದ್ರ ಅಕ್ಕಿ ಮಾತ್ರ ಒಂದು ಸೆಂಟಿಮೀಟರ್ ಅಕ್ಕಡಿ ಕಡೆ ಆಗಲಿಲ್ಲ. ಅವ ಅಂದ, ನನ್ನ ಬಳಿ ಮುತ್ತು ರತ್ನಗಳ ಕೊಡ ಅಂತ ಹೇಳೋದಿತ್ತು, ಹೇಳಿದೆ. ನನ್ನ ಅರಮನೆಯ ಬಾಗಿಲು ಬಂಗಾರದಂತ ಹೇಳಬೇಕಾಗಿತ್ತು, ಹೇಳಿದೆ. ನಾನು ಭಾಳ ಸುಂದರ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಎಲ್ಲ ಏನೇನು ಹೇಳಬೇಕು ಓಸು ಹೇಳೀನಿ. ಅಕ್ಕಿನ ಭಾಷಾದಾಗ ಹೇಳಬೇಕಾಗಿತ್ತು ಅನ್ನಂತವ. ನೀ ಹೇಳಿದ್ದು ತಿಳಿದಿಲ್ಲ, ಅಕ್ಕಿನ ಭಾಷಾದಾಗ ಹೇಳಬೇಕಾಗಿತ್ತು. ಎಲ್ಲ ನಮೂನಿ ಹೇಳಿದೆ. ಈಗ ನೋಡ್ರಿ, ನಿಮ್ಮೂರಾಗೊಂದು ಭಾಷೆ ಬೇರೆ ಇರ್ತದೆ, ನಮ್ಮೂರಾಗೊಂದು ಬೇರೆ ಇರ್ತದೆ. ಕಲಬುರಗಿಗೂ ಅಷ್ಟು ಕನ್ನಡನೇ ತಿಳ್ಕೊರಿ, ಓಸು ಕನ್ನಡನೇ. ಕಲಬುರಗಿಯಾಗೂ ಕನ್ನಡ ಮಾತಾಡ್ತಾರೆ, ಬೀದರ್ದಾಗೂ ಕನ್ನಡ ಮಾತಾಡ್ತಾರೆ, ಹುಬ್ಬಳ್ಳಿಯಾಗೂ ಕನ್ನಡ ಮಾತಾಡ್ತಾರೆ, ಬೆಂಗಳೂರಿಗೂ ಕನ್ನಡ ಮಾತಾಡ್ತಾರೆ, ಶಾಪುರದಾಗ ಕನ್ನಡ ಮಾತಾಡ್ತಾರೆ. ಸ್ವಲ್ಪ ಏನಾಗ್ತದ, ಜರ ಏನಿರ್ತದ ವ್ಯತ್ಯಾಸ. ಇಲ್ಲಿ ಯಾರು ಬೀದರ್ದವ್ರು ಇದ್ದೀರೇನು? ಬೀದರ್ ತವ್ರ ಮನೆ ಇದ್ದವ್ರು ಯಾರು ಇದ್ದೀರೇನು? ಇಲ್ಲ ಇದ್ರೂ ನಡೀತದೆ, ಹಂಗೇನು ತೊಂದರೆ ಇಲ್ಲ. ನಾನು 37 ವರ್ಷ ಬೀದರ್ದಾಗಿದ್ದೆ. ಬೀದರ್ ಜಿಲ್ಲಾ ಹುಮ್ನಾಬಾದ್ನಾಗಿದ್ದೆ. ಅದು ಏನು ಕನ್ನಡನೋ ಏನೋ ಧೈರ್ಯದಿಂದ ಹೇಳ್ತೀನಿ, ಯಾರು ಬೀದರ್ದವ್ರು ಇಲ್ಲ ಅಂಥೇಳಿ. ಅದು ಏನು ಕನ್ನಡನೋ ಏನೋ ಒಟ್ಟು ಅರ್ಥ ಹಂಗಲ್ಲ. ನಿಮ್ಗೆ ಪಗಾರ ಏಟದ್ರಿ ಅಂತ ಕೇಳ್ದಪ್ಪ ನನಗೆ. ಇಷ್ಟು ಅದರಿ ಅಂತ ಹೇಳಿದೆ. ಅಂದ ಕೂಡಲೇ ಅಂದ್ರೆ ಏನು ಬಿ ಕುದಿಲಿ ಬಿಡ್ರಿ ನಿಮ್ಗಂತ. ಏನು ಬಿ ಕುದಿ ಅಂದ್ರೆ ಚಿಂತಿ. ನಮ್ಮ ಕಡೆ ಕುದಿ ಅಂದ್ರೆ ಬ್ಯಾಳೆ ಕುದ್ದದೇನು, ಅನ್ನ ಕುದ್ದದೇನು, ನಮ್ಮ ಕುದಿ ಬೇರೆ, ಅವ್ರ ಕುದಿ ಬೇರೆ. ಬ್ಯಾಸಿಗೆ ಬಂದ್ರೆ ನಮಗೆ ಬೆವರು ಬರ್ತದ, ಅವ್ರಿಗೆ ಪಸೀನ ಬರ್ತದ. ಪಸೀನ ಅಂದ್ರೆ ಹಿಂದಿ ಕನ್ನಡ ತೆಲುಗು ಓಸ ಮಿಕ್ಸ್ ಮಾಡಿ ಎಕ್ಸ ಹೊಡಿತಾರೆ ಅವ್ರ ಲ್ಯಾಂಗ್ವೇಜ್ದಾಗ. ಭಾಳ ಮಜಾ. ನಾನು ಇವೇನೋ ಹುಟ್ಟಿದ್ದಿಲ್ಲ ಅವಾಗ, ಮದುವೆಯಾಗಿ ಜಸ್ಟ್ ಒಂದು 6-7 ತಿಂಗಳಾಗಿತ್ತು. ಚಲೋ ವಯಸ್ಸು ಅವಾಗ, ಹಿಂಗಿದ್ದಿದ್ದಿಲ್ಲ ನೋಡ್ಲಿಕ್ಕೆ ಚಲೋ ಇದ್ದಾನೆ. 25-26 ವಯಸ್ಸು.
ಲೆಕ್ಚರರ್ ಗೌರ್ಮೆಂಟ್ ನೌಕರಿ ಆಗಿದಂತ ಒಂದಿಷ್ಟು ಒಳಗೊಂದಿಷ್ಟು ಶುಂಭ ಇದ್ದ ಒಳಗೆ ಮದುವೆ ಆಗಿತ್ತು. ಸ್ವಲ್ಪ ಚಲೋ ಭಾಷಣ ಮಾಡ್ತಾರೆ ಅಂಥೇಳಿ ಜರ ಅಲ್ಲೆಲ್ಲಿ ಕಾಲೇಜ್ನಾಗ ಕರಿತಿದ್ರು ನನಗೆ. ಆ ಬೀದರ್ ಜಿಲ್ಲೆದಾಗ ಅವರಾದಂಥ ತಾಲೂಕು ಅದು, ಮತ್ತು ಅದರ ಲ್ಯಾಂಗ್ವೇಜ್ ಮತ್ತು ಅದು ಬೇರೆನೇ ಮತ್ತು ಅದು. ಆ ಊರವರು ಒಂದು ಕಾಲೇಜ್ದವ್ರು ನಾನು ಕರಿಲಿಕ್ಕೆ ಬಂದಿದ್ದರು. ಹಿಂಗೆ ರೀ ನಮ್ಮ ಕಾಲೇಜಿನ ಒಂದು ಕಾರ್ಯಕ್ರಮದ ಗುರುಗಳೇ ನೀವು ಬರಬೇಕು ಅಂತಂದ್ರೆ, ಯಾಕಾಗಲ್ದಕ್ರಿ ಬರ್ತೀನಿ ಅಂತ, ಯಾಕಾಗಲ್ದಕ್ರಿ ಬರ್ತೀನಿ ಅಂತ ನಾನು ಅಂದೆ ಅವರಿಗೆ. ಡೇಟ್ ಫಿಕ್ಸ್ ಆಯ್ತು, 10ನೇ ತಾರೀಕು ಸಂಜೆ 4 ಗಂಟೆಗೆ ನೀವು ಬರಬೇಕು ಅಂತಂದ್ರೆ, ಯಾಕಲ್ರಿ ಬರ್ತೀನಿ ಅಂತ ನಾನು ಒಪ್ಕೊಂಡೆ. ಅವ್ರು ಏನು ಕೇಳಿದ್ರು ನನಗಂದ್ರೆ ಅವ್ರ ಭಾಷೆ ಹೇಳ್ತೀನಿ ನಿಮಗೆ. ಅವ್ರು ಏನು ಕೇಳಿದ್ರು, ನಿಮಗೆ ಒಯ್ಲಾಕೆ ಯಾವಾಗ ಬರಮ್ರಿ ಅಂತ ಕೇಳಿದ್ರು. ಒಯ್ಲಾಕೆ ಯಾವಾಗ ದಸ್ ಅಂತ ನೋಡ್ರಿ ಜೀವ. ಯಪ್ಪ 26 ವಯಸ್ಸು, ಇನ್ನೂ ಮದುವೆ ಆಗಿಲ್ಲ. ಹಾಂ, ಒಂದು ಕ್ಷಣ ಸುಮ್ಮನೆ ಹಿಂಗೆ ನೋಡಕತ್ತಿದ್ದೆ ಅವ್ರಿಗೆ. ಮತ್ತು ನೀವು ಏನು ಹೇಳಲ್ಲ ಹೊಂಟ್ರಿ ಯಾಕೆ ಹಾಂ, ನಿಮಗೆ ಒಯ್ಲಾಕೆ ಯಾವಾಗ ಬರಮು ಮತ್ತೊಮ್ಮೆ ಕೇಳಿದರು. ನಾನಂದೆ ನನ್ನ ಬಳಿ ಸ್ಕೂಟ್ರ್ ಅದ, ನಾ ಬರ್ತೀನಿ. ಒಯ್ಲಕ್ಕಂದ್ರೆ ಮತ್ತೇನಿಲ್ಲ, ಕರ್ಕೊಂಡು ಹೋಗ್ಲಕ್ಕೆ ಒಯ್ಯೋದಂತಾರ, ಮತ್ತೊಂದೇನಿಲ್ಲ. ನಿಮ್ಗೆ ಕರ್ಕೊಂಡು ಹೋಗ್ಲಕ್ಕೆ ಯಾವಾಗ ಬರಮ ಅನ್ನೋದ್ರ ಬದಲು ಒಯ್ಲಕ್ಕೆ ಯಾವಾಗ ನಮ್ಮ ಕಡೆ ಒಯ್ಯೋದು ಒಂದೇ ಸಲ. 4 ಮಂದಿ ಹಿಡಿದು ಮ್ಯೂಸಿಕ್ಗೆ ಸಾಥ್ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ, ವಿಮಾನದಾಗ ಕುಂದರ್ಸ್ಕೊಂಡು, ಅದು ಒಯ್ಯೋದು ನಮ್ಮ ಕಡೆ. ಅವ್ರ ಕಡೆ ಒಯ್ಯೋದಂದ್ರೆ ಕರ್ಕೊಂಡು ಹೋಗೋದು. ಸುಮ್ಮನೆ ಕುಂತ ನಮ್ಮ ಮನೆಯಾಗ ಚಹಾ ತೊಗೊಂಡು ಬಂದರು. ಒಂದು ಗೆಸ್ಟ್ ಬಂದಾರ ಮನೆಗೆ. ಇನ್ನು ಪರ್ಗಳಾಗಿಲ್ರಿ ಅಂತ ಕೇಳ್ದವ. ಮಕ್ಕಳು ಇಲ್ರಿ, ಇನ್ನು ಲಗ್ನಾಗ ಒಂದು 6 ತಿಂಗಳಾಗಿದೆ. ಮತ್ತು ಅಕ್ಕೋರೊಬ್ಬರು ಮನೆಯಾಗಿದ್ದು ಏನು ಮಾಡ್ತಾರ, ಅವ್ರಿಗೆ ಒಯ್ತೀವಿ, ಇಬ್ಬರಿಗೆ ಒಯ್ಯಂಬರ್ರಿ ಅನ್ನೋ. ಹಿಂಗೆ ಇದಾಯ್ತು ಆಕಿಗೆ. ಪಾಪ ಮದುವೆ ಆಗಿ ಬಂದಾಳ, 5-6 ತಿಂಗಳಾಗ್ಯದ. ಇಬ್ಬರಿಗೂ ಒಯ್ತೀವಿ ಅಂತ ನಾವು ಮಾರಿ ಕೆಡಿಸ್ಕೊಂಡು ಆಕಿ ಒಳಗೆ ಹೋದ. ನಾ ಎಲ್ಲಿ ಒಳಗೆ ಹೋಗ್ಬೇಕು, ನಾ ಅವ್ರ ಮುಂದೆ ಕುಂದಿರ್ಬೇಕಲ್ಲ. ಹಾಂ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು, ಇಲ್ರಿ ನಾ ಬರ್ತೀನಿ. ಹಂಗೆ ಮಾಡಿ, ನೀವು ನಮ್ಮ ಅತಿಥಿಗಳ್ರಿ, ನಿಮಗೆ ನಾವು ಒಯ್ಯಬೇಕೇ ಆಗ್ತದ ಅಂದವ. ಒಯ್ಯೋದು ಒಂದು ಗಂಟೆ ಬಿದ್ದವ ಯಪ್ಪ ನನಗೆ. ಮತ್ತು ಅವ ಏನಂದ, ನಾವು ನಿಮ್ಗೆ ಹಿಂಗೆ ಒಯ್ಯಲ್ಲ, ಜೀಪ್ನ್ಯಾಗ ಒಯ್ತೀವಿ ಅಂದ. ಕಡೆಗೆ ಅವ್ರು ಜೀಪ್ನಾಗೆ ಒಯ್ದ್ರಿ ನನಗೆ, ಬಿಟ್ಟಿಲ್ಲ. ಅವ್ರ ಊರಾಗ ಹೋಗಿ ನಾ ಹಿಂಗೆ ಮಾತಾಡಿದ್ರೆ ನೀವು ಹೆಂಗೆ ನಕ್ಕಿರಿ, ಅವ್ರ ಭಾಷೆ ಕೇಳಿ ಅವ್ರು ಏನಾಗಲಕತ್ತಾರ. ಅವ್ರೇನಂತಾರೆ, ನಮ್ಗೆ ಒಯ್ಯೋದಕ್ಕೆ ಕರ್ಕೊಂಡು ಹೋಗೋದಂತೀರಿ ಅಂತಂತ ನಮಗೆ. ಮತ್ತು ನಾ ಅಲ್ಲಿ ಕಾಲೇಜ್ನಾಗಿದ್ದಾಗ ಯಾವಾಗಾರು ಊರಿಗೆ ಹೊಂಟಿದ್ದೆ ಅಂತಂದ್ರೆ, ನೀವು ಒಬ್ಬರೇ ನಡೆದಿರ ಏನು ಅಕ್ಕೋರ್ವಿಗೆ ಒಯ್ತೀರಿ ಅಂತ ಕೇಳೋರು. ಏಯಪ್ಪ ಆಕಿನ ಹೆಂಗೆ ಹೊತ್ಕೊಂಡ್ಲು ಮಾಡಿ ಒಯ್ಲಕ್ಕೇನು ತರಕಾರಿ. ಮತ್ತು ಕರ್ಕೊಂಬರೋದಕ್ಕೆ ಏನಂತಾರಂದ್ರೆ ತರೋದಂತಾರೆ. ಒಬ್ಬರೇ ಬಂದಿರೇನು ಅಕ್ಕೋರಿಗೆ ತಂದಿರಿ ಏನು ಗಣಪತಿ ತರ್ಲಕ್ಕ. ಅದಕ್ಕೆ ಭಾಷೆ ಅನ್ನೋದು ಭಾಳ ವಿಚಿತ್ರವಾಗಿರ್ತದೆ. ನೀವೆಲ್ಲರ ಬೀದರ ಕಡೆ ಹೋದ್ರೆ ಸ್ವಲ್ಪ ಎಚ್ಚರಿಕೆಲಿಂದಿರ್ರಿ. ಅವ್ರು ನಿಂಬಲ್ಲಿ ಬಂದ್ರೆ ಬಿಗಿಸ್ತಾನ ಮಾಡಿ ಭಾಳ ಚಲೋ ಚಂದ, ಒಳ್ಳೆ ಜನ ಭಾಳ ಒಳ್ಳೆಯವರು. ಮಾತ್ರ ಹಿಂಗವ ನೋಡ್ರಿ, ಏನು ಹಿಂಗೆ ಮಾಡ್ತೀರಿ ನೋಡ್ರಿ. ಹಾಂ, ಇರಲಿ. ಭಾಷೆ ನನ್ನ ಭಾಷೆಯಲ್ಲಿ ತಿಳಿಯುವಂಗೆ ಹೇಳಬೇಕಾಗಿತ್ತು ಅನ್ನವ. ಎಲ್ಲ ನಮೂನೆ ಹೇಳ್ದೆ, ಆ ಹೆಣ್ಮಗಳು ಕೇಳವಳು. ಬೆಕ್ಕದ್ದ ನಮೂನೆ ಹೇಳಿದೆ, ಅವ ಕೇಳಲಿಲ್ಲ. ಆಗವನ್ನಂತ ಎಲ್ಲೋ ಧೂಮ್ರಾಕ್ಷ ಒಬ್ಬ ರಾಕ್ಷಸನನ್ನು ಕರೆದ. ಅವನ ಹೆಸರು ಧೂಮ್ರಲೋಚನ. ಅದ್ಭುತವಾದ ರಾಕ್ಷಸವ. ಅವನ ಹೆಸರು ಧೂಮ್ರಲೋಚನ. ನೀನು ಹೋಗಿ ಆಕೆನ ಕರ್ಕೊಂಡು ಬಾ. ಇಂಥ ಹಿಮಾಲಯ ಪರ್ವತದಾಗ ಇಂಥ ಗಿಡದ ತೆಳಗೆ ಇಂಥ ಕಟ್ಟಿ ಮೇಲೆ ಕುಂತಾಳಂತ, ಬಿಳಿ ಸೀರೆ ಉಟ್ಕೊಂಡಾಳಂತ, ಭಾಳ ಚಂದಳಂತ ನೋಡ್ಲಕ್ಕ. ಆಕೆನ ಕರ್ಕೊಂಡು ಬಾ, ತಿಳಿಸಿ ಹೇಳು, ಕರ್ಕೊಂಡು ಬಾ. ಬಂದ್ಲಂದ್ರೆ ರಥದಾಗ ಕುಂದ್ರಿಸ್ಕೊಂಡು ಬಾ, ಇಲ್ಲಂದ್ರೆ ಹಿಂದಕ್ಕೆ ಹಗ್ಗ ಕಟ್ಟಿ ಎಳ್ಕೊಂಡು ಬಾ ಅಂತ ಯಾರನ್ನು ಕಳಿಸಿದ? ಧೂಮ್ರಾಕ್ಷ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನು ಕಳಿಸಿದ. ಅವನ ಹೆಸರು ಧೂಮ್ರಲೋಚನ. ಸರಿಯಾಗಿ ತಿಳ್ಕೊರಿ. ಲೋಚನ ಅಂದ್ರೆ ಕಣ್ಣು, ಧೂಮ್ರ ಅಂದ್ರೆ ಹೊಗಿ. ಯಾರ ಕಣ್ಣೊಳಗೆ ಹೊಗೆ ಅದಲ್ಲ ಅವರಿಗೆ ಪ್ರಪಂಚ ಸರಿ ಕಾಣಂಗಿಲ್ಲ. ನಿಮ್ಗೆ ಗೊತ್ತಿರಲಿ. ಯಾರ ದೃಷ್ಟಿ ಕೆಟ್ಟದ್ದಾದಲ್ಲ ಅವರೆಲ್ಲರೂ ಧೂಮ್ರಲೋಚನರು. ಅರ್ಥ ಆಗ್ತದಲ್ಲ? ನಾನು ನಿಮ್ಮನ್ನು ನೋಡುವ ದೃಷ್ಟಿ ಫರ್ಕ್ ಆಯಿತು ಅಂದ್ರೆ ನಾನು ಧೂಮ್ರಲೋಚನ. ನನ್ನನ್ನು ನೋಡುವ ನಿಮ್ಮ ದೃಷ್ಟಿ ಕೆಟ್ಟಾಯ್ತಂದ್ರೆ ನೀವು ಧೂಮ್ರಲೋಚನ. ಈಗ ಅಂತಾರೆ ನೋಡ್ರಿ, ಮನ್ಯಾಗ ಅಂತಿರ್ತಾರೆ, ಏನು ಕೂಸು ಹಾಲು ಕೊಡಲಿಲ್ಲ ಅಂತಂದ್ರೆ, ಯವ್ವ ಯಾವ್ದು ನೆದ್ರ ಬಿಟ್ಟದ ಯವ್ವ ಇದ್ರೆ ನದ್ರ ದೃಷ್ಟಿ ಅಂದ್ರೆ ಆ ಮಗುವನ್ನು ನೋಡಿ, ಅದರ ಚಲುವನ್ನು ನೋಡಿ, ಅದರ ಹಲ್ಲು ನೋಡಿ, ಅದರ ಮಾರಿ ನೋಡಿ, ಅದರ ಕೂದಲು ನೋಡಿ ದೃಷ್ಟಿ ಆಗ್ತದಲ್ಲ. ಯಾರ ದೃಷ್ಟಿ ಕೆಟ್ಟದ್ದಿರ್ತದಲ್ಲ ಅವರಿಗೆ ಧೂಮ್ರಲೋಚನ ಅಂತಾರೆ. ಅದಕ್ಕೆ ಪ್ರಪಂಚದಲ್ಲಿ ಯಾರ ಮನೆಯನ್ನು ನೋಡಿ, ಯಾರ ಕಾರನ್ನು ನೋಡಿ, ಯಾರ ಬಂಗಾರವನ್ನು ನೋಡಿ, ಯಾರ ಬೆಳ್ಳಿಯನ್ನು ನೋಡಿ
ಕೆಟ್ಟ ದೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಂದು ವೇಳೆ ಅವ್ರೇನು ಬಂಗಾರ ಹಾಕ್ಕೊಂಡಿದ್ರು ಅಂತಂದ್ರೆ ದೇವರು ಕೊಟ್ಟನ್ನು ಹಾಕ್ಕೊಂಡಾರಪ್ಪ, ನನಗೂ ಕೊಡಲಿ ದೇವರಂತ ಕೇಳ್ಕೋಬೇಕು ಹೊರತಾಗಿ ಏನು ಬಂಗಾರ ಹಾಕ್ಕೊಂಡದೇನು ಇದ್ರ ಅನ್ನಬಾರ್ದು. ಯಾವುದು ಏನು ಮನೆ ಕಟ್ಟೋದು, ಏನು ಬಂಗಾರ ಹಾಕ್ಕೊಂಡದ, ಏನು ಹೊಲ ತಗೋತಾರೆ, ಏನೋ ದೇವರು ಅವ್ರಿಗೆ ಕೊಟ್ಟನಪ್ಪ ತೊಗೊಂಡಾರ, ದೇವರು ನನಗೂ ಅಂಥ ಶಕ್ತಿ ಕೊಡ್ಲಂತಕ್ಕಂಥ ಅಪೇಕ್ಷೆ ಇರಬೇಕು ಹೊರತಾಗಿ ಬೇರೆ ಏನಿಲ್ಲ. ಅಂಥ ಧೂಮ್ರಲೋಚನನನ್ನು ಕಳಿಸ್ತಾರೆ. ಯಾರನ್ನ ಕರ್ಕೊಂಬರ್ಲಿಕ್ಕೆ? ದೇವಿಯನ್ನು ಕರ್ಕೊಂಬರ್ಲಿಕ್ಕೆ ಮಾಡ್ತೀರಿ.